ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾನು ಕ್ಲಾಸ್ 10th ಮಕ್ಕಳಿಗಾಗಿ ಒಂದು ಹೊಸ ಸೀರೀಸ್ನ ಜೊತೆ ಬಂದಿದ್ದೇನೆ. ದ ಸೀರೀಸ್ ನೇಮ್ ಈಸ್ ಸೂಪರ್ 30. ಈ ಸೀರೀಸ್ನಲ್ಲಿ ನಾವು ಪ್ರತಿಯೊಂದು ಚಾಪ್ಟರ್ನಲ್ಲಿನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಅದು ಕೂಡ ವಿತಿನ್ 45 ಮಿನಿಟ್ಸ್ ಟು 70 ಮಿನಿಟ್ಸ್ ಆಫ್ ಡ್ಯೂರೇಷನ್. ಅಂತ ಹೇಳಿದ್ರೆ ಈ 30 ಕ್ವೆಶನ್ಸ್ಗಳೇ ಅಲ್ಟಿಮೇಟ್ ಅಂತಲ್ಲ, ಇದನ್ನ ಹೊರತಾಗಿಯೂ ಕೂಡ ಸಾಕಷ್ಟು ಕ್ವೆಶನ್ಸ್ಗಳು ಬರುವ ಸಾಧ್ಯತೆಗಳಿರುತ್ತೆ. ಈ 30 ಕ್ವೆಶನ್ಸ್ಗಳೇನಿದೆ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತವೆ, ಸರಿನಾ? ಇವುಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬಹುದು, ಸರಿನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಸೊ ಇವತ್ತು ನಾವು ಮೊದಲನೇ ಚಾಪ್ಟರ್, ಬಯಾಲಜಿಯಲ್ಲಿನ ಮೊದಲನೇ ಚಾಪ್ಟರ್, ದಟ್ ಈಸ್ ಲೈಫ್ ಪ್ರೋಸೆಸಸ್. ಈ ಚಾಪ್ಟರ್ನಲ್ಲಿ ಬರುವಂತಹ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಸರಿನಾ? ನೋಡಿ, ಕ್ವೆಶನ್ಸ್ಗಳು ಹೀಗಿದೆ. ಸೊ ಇಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ, ಹಾಗೆ ಸಬ್ಜೆಕ್ಟಿವ್ ಟೈಪ್ಸ್ ಹಾಗೂ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ಗಳನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೇನೆ, ಸರಿನಾ? ಸೊ ಒಂದಷ್ಟು MCQs ಇದೆ, ಒಂದಷ್ಟು ಸಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳು ಇದೆ, ಅವುಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ? ಮೊದಲನೇ ಕ್ವೆಶನ್ ನೋಡಿ, which part of the elementary canal, in which part of the elementary canal most of the digestion takes place? ನಮ್ಮ ಎಲಿಮೆಂಟರಿ ಕೆನಾಲ್ನಲ್ಲಿ ಎಲ್ಲಿ, ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೈಜೆಷನ್ ನಡೆಯುತ್ತೆ ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಅದು ಮೌತ್ನಲ್ಲಿ ಆಗುತ್ತಾ, ಸ್ಟಮಕ್ನಲ್ಲಿ ಆಗುತ್ತಾ, ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಆಗುತ್ತಾ, ಅಥವಾ ಲಾರ್ಜ್ ಇಂಟೆಸ್ಟೈನ್ನಲ್ಲಿ ಆಗುತ್ತಾ? ನೋಡಿ, ಡೈಜೆಷನ್ ನಮಗೆ ಮೌತ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ನಾವಿಲ್ಲಿ ಆಹಾರವನ್ನು ಜಗಿತಾ ಡೈಜೆಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಆದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹೆಚ್ಚಿನ ಪ್ರಮಾಣದ ಡೈಜೆಷನ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ಮಾಲ್ ಇಂಟೆಸ್ಟೈನ್ನಲ್ಲಿ, ಸರಿನಾ? ಇಲ್ಲಿನೇ ಸಾಕಷ್ಟು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳು ಸಿಂಪಲ್ ಮಾಲಿಕ್ಯೂಲ್ಸ್ಗಳಾಗಿ ಬ್ರೇಕ್ ಡೌನ್ ಆಗಿ ನಂತರ ಅವು ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ, ಸರಿನಾ? ಮೌತ್ನಲ್ಲಿಯೂ ಕೂಡ ಒಂದಷ್ಟು ಮೆಕ್ಯಾನಿಕಲ್ ಡೈಜೆಷನ್ ನಡೆಯುತ್ತೆ, ಹಾಗೆ ಕೆಮಿಕಲ್ ಡೈಜೆಷನ್ ನಡೆಯುತ್ತೆ. ಸ್ಟಮಕ್ನಲ್ಲಿಯೂ ಕೂಡ ಒಂದಷ್ಟು ಪ್ರಮಾಣದ ಡೈಜೆಷನ್ ನಡೆಯುತ್ತೆ. ಆದರೆ ಹೆಚ್ಚಿನ ಪ್ರಮಾಣದ ಡೈಜೆಷನ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ಮಾಲ್ ಇಂಟೆಸ್ಟೈನ್ನಲ್ಲಿ, ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ, ಸ್ಮಾಲ್ ಇಂಟೆಸ್ಟೈನ್ ಸರಿ ಉತ್ತರ ಆಗುತ್ತೆ, ಓಕೆನಾ? ಸೊ ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ, the contraction and expansion movement of the walls of the esophagus is called as what? See, ನಮ್ಮ ಡೈಜೆಷನ್ ಪ್ರಕ್ರಿಯೆಯಲ್ಲಿ ನಾವು ಆಹಾರವನ್ನು ನುಂಗಿದ ನಂತರ ಆಹಾರ ಸ್ಟಮಕ್ನ ಕಡೆಗೆ ಯಾವುದರ ಮೂಲಕ ಹೋಗುತ್ತೆ? ಈಸೋಫೆಗಸ್ನ ಮೂಲಕ ಹೋಗುತ್ತೆ. ಹೇಗೆ ಹೋಗುತ್ತೆ? ಆ ಈಸೋಫೆಗಸ್ ಕಾಂಟ್ರಾಕ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ಆಹಾರವನ್ನು ನಿಧಾನವಾಗಿ ಸ್ಟಮಕ್ನ ಕಡೆಗೆ ಪುಷ್ ಮಾಡುತ್ತೆ, ಹೌದಲ್ವಾ? ಈ ಪ್ರೋಸೆಸ್ಗೆ, ಈ ಮೂವ್ಮೆಂಟ್ಗೆ ನಾವು ಏನಂತ ಹೇಳಿ ಕರಿತೇವೆ? ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್, ಸರಿನಾ? ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿ ಕರಿತೇವೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಸರಿಯಾಗುತ್ತೆ. ಟ್ರಾನ್ಸ್ಲೊಕೇಶನ್ ಸರಿ ಉತ್ತರ ಆಗಲ್ಲ. ಟ್ರಾನ್ಸ್ಲೊಕೇಶನ್ ಯಾವಾಗ ಆಗುತ್ತೆ? ಸಸ್ಯಗಳ ಎಲೆಗಳಲ್ಲಿ ಉತ್ಪತ್ತಿಯಾದಂಥ ಆಹಾರ ಫ್ಲೋಯಂನ ಮೂಲಕ ಒಂದು ಸಸ್ಯದ ಭಾಗದಿಂದ, ಅಂದ್ರೆ ಸಸ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೂವ್ ಆಗುವಂಥ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಟ್ರಾನ್ಸ್ಲೊಕೇಶನ್ ಅಂತ ಹೇಳಿ ಕರಿತೇವೆ. ಹಾಗೆ ಅಬ್ಸಾರ್ಪ್ಷನ್ ಕೂಡ ಇಲ್ಲಿ ಸರಿ ಉತ್ತರ ಆಗಲ್ಲ, ಹೌದಲ್ವಾ? ಅಬ್ಸಾರ್ಪ್ಷನ್ ನಮ್ಮ ಡೈಜೆಷನ್ ಆದ ನಂತರ ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ ನಡೆಯುವಂಥ ಪ್ರಕ್ರಿಯೆ ಆಗಿರುತ್ತೆ, ಹೌದಲ್ವಾ? ಸೊ ಇಲ್ಲಿ ಮೇಲಿನ ಯಾವುದು ಅಲ್ಲ ಅನ್ನೋದು ಕೂಡ ಸರಿ ಉತ್ತರ ಆಗಲ್ಲ. ಹಾಗಾಗಿ ಸರಿ ಉತ್ತರ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್, ಸರಿನಾ? ಅರ್ಥ ಆಗ್ತಿದ್ದಿಲ್ಲಪ್ಪ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ದ ಎಂಡ್ ಪ್ರೊಡಕ್ಟ್ಸ್ ಆಫ್ ಅನರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್ ಈಸ್. ಸಿ, ಇಲ್ಲಿ ಈಸ್ಟ್ ನಲ್ಲಿ ನಡೆಯುವಂತಹ ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬರುವಂತಹ ಎಂಡ್ ಪ್ರೊಡಕ್ಟ್ಸ್ಗಳು ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಆಪ್ಷನ್ಸ್ಗಳು ಹೀಗಿದೆ ನೋಡಿ, ಗ್ಲೂಕೋಸ್, ಆಕ್ಸಿಜನ್, ಎನರ್ಜಿ. ಸಿ ನೋಡಿ, ಅನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಿರಬೇಕು, ಅನರೋಬಿಕ್ ರೆಸ್ಪಿರೇಷನ್ ಇಸ್ ಅ ಟೈಪ್ ಆಫ್ ರೆಸ್ಪಿರೇಷನ್ ವಿಚ್ ಹ್ಯಾಪನ್ಸ್ ಆರ್ ಅಕರ್ಸ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಹೌದಲ್ವಾ? ಅನರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ಅನ್ನ ಆಬ್ಸೆನ್ಸ್ ನಲ್ಲಿ ನಡೆಯುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಗ್ಲೂಕೋಸ್, ಆಕ್ಸಿಜನ್ ಅಂತ ಹೇಳಿದ ತಕ್ಷಣ ನಮಗಲ್ಲಿ ತಪ್ಪು ಅಂತ ಗೊತ್ತಾಗ್ತಾ ಇದೆ, ಹೌದಲ್ವಾ? ಮೋರ್ ಓವರ್ ಗ್ಲೂಕೋಸ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇದು ರೆಸ್ಪಿರೇಷನ್ ನಲ್ಲಿ ಯೂಸ್ ಆಗುವಂತಹ ರಾ ಮೆಟೀರಿಯಲ್ಸ್ಗಳು, ನಾಟ್ ದ ಎಂಡ್ ಪ್ರಾಡಕ್ಟ್ಸ್, ಸರಿನಾ? ಹಾಗೆ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎನರ್ಜಿ, ಇದು ಸರಿ ಉತ್ತರ ಅನ್ನೋ ತರ ಕಾಣಿಸ್ತಾ ಇದೆ. ಹಾಗೆ ಲ್ಯಾಕ್ಟಿಕ್ ಆಸಿಡ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎನರ್ಜಿ, ಇದು ಕೂಡ ಸರಿ ಉತ್ತರ ಅಂತ ಅನ್ನಿಸ್ತಾ ಇದೆ. ವಾಟರ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎನರ್ಜಿ, ಸೊ ಇದರಲ್ಲಿ ಯಾವುದು ಸರಿ ಉತ್ತರ ನೋಡಿ? ಅನರೋಬಿಕ್ ರೆಸ್ಪಿರೇಷನ್ ಇನ್ ಕೇಸ್ ಆಫ್ ಈಸ್ಟ್ ಆಸ್ ಸೀನ್ ಇನ್ ಈಸ್ಟ್, ಈಸ್ಟ್ ನಲ್ಲಿ ಯಾವಾಗಲೂ ಎಥನಾಲ್ ಎಂಡ್ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ, ಸರಿನಾ? ಮೊದಲೇ ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಗ್ಲೂಕೋಸ್ ಅನ್ನೋದು ಇನ್ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇದೆ.
ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಎಂಡ್ ಪ್ರಾಡಕ್ಟ್ಸ್ಗಳಾಗಿ ಎಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ವಿತ್ ಲೆಸ್ ಅಮೌಂಟ್ ಆಫ್ ಎನರ್ಜಿ, ಸರಿನಾ? ಸೊ ಹಾಗಿದ್ರೆ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಉತ್ಪತ್ತಿ ಆಗುತ್ತೆ? ಲ್ಯಾಕ್ಟಿಕ್ ಆಸಿಡ್ ಅನಿಮಲ್ ಸೆಲ್ಸ್ಗಳಲ್ಲಿ ಉತ್ಪತ್ತಿ ಆಗುತ್ತೆ. ಇದು ಕೂಡ ಅನರೋಬಿಕ್ ರೆಸ್ಪಿರೇಷನ್ ನಲ್ಲೇ ಉತ್ಪತ್ತಿ ಆಗೋದು ಲ್ಯಾಕ್ಟಿಕ್ ಆಸಿಡ್. ಆದರೆ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ? ನಮ್ಮ ಮಸಲ್ಸ್ಗಳಲ್ಲಿ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಅನರೋಬಿಕ್ ರೆಸ್ಪಿರೇಷನ್ ನಡೆದಾಗ ಆಗ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಓಕೆನಾ? ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಆಲ್ಸೋ ಬೀಯಿಂಗ್ ಪ್ರೊಡ್ಯೂಸ್ಡ್, ಸರಿನಾ? ಸೊ ಹಾಗಾಗಿ ಈಸ್ಟ್ನಲ್ಲಿ ಯಾವ ಎಂಡ್ ಪ್ರಾಡಕ್ಟ್ಸ್ಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದು ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎನರ್ಜಿ ಉತ್ಪತ್ತಿ ಆಗುತ್ತೆ, ಸರಿನಾ? ಹಾಗಾಗಿ ಆಪ್ಷನ್ ಬಿ ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ಇನ್ ಕೇಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನಮಗೆ ವಾಟರ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ಹೆಚ್ಚಿನ ಪ್ರಮಾಣದ ಎನರ್ಜಿ ರಿಲೀಸ್ ಆಗೋದನ್ನು ನಾವು ಗಮನಿಸಬಹುದು. ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅನ್ನೋದು ನಮಗೆ ಕಾಣುತ್ತೆ. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ಎಥನಾಲ್, CO2 ಅಂಡ್ ಎನರ್ಜಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ. ದ ರೆಸ್ಪಿರೇಟರಿ ಪಿಗ್ಮೆಂಟ್ ಫೌಂಡ್ ಇನ್ ಹ್ಯೂಮನ್ ಬೀಯಿಂಗ್ ಈಸ್, ನಮ್ಮಲ್ಲಿ ಮನುಷ್ಯರಲ್ಲಿ ಕಂಡುಬರುವಂತಹ ರೆಸ್ಪಿರೇಟರಿ ಪಿಗ್ಮೆಂಟ್ ಯಾವುದು? ರೆಸ್ಪಿರೇಷನ್ ಅಲ್ಲಿ ಸಹಾಯ ಮಾಡ್ತಾ ಇದೆ ಅದು, ಹೌದಲ್ವಾ? ಸೊ ರೆಸ್ಪಿರೇಷನ್ ಅಂತ ಹೇಳಿದ್ರೆ ನೋಡಿ, ನಮಗೆ ಆಲ್ರೆಡಿ ಗೊತ್ತಿದೆ ರೆಸ್ಪಿರೇಷನ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಪ್ರೋಸೆಸ್ ನಮಗೆ ಆಲ್ರೆಡಿ ಅರ್ಥ ಆಗಿರಬೇಕು, ಸರಿನಾ? ಸೊ ಈ ಪಿಗ್ಮೆಂಟ್ ಏನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಗ್ಯಾಶಿಯಸ್ ಎಕ್ಸ್ಚೇಂಜ್ ನಲ್ಲಿ ಸಹಾಯ ಮಾಡ್ತಾ ಇದೆ, ಹೌದಲ್ವಾ? ಬ್ರೀದಿಂಗ್ ಮಾಡುವ ಮೂಲಕ ನಾವು ಏನ್ ಮಾಡ್ತೀವಿ? ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಳ್ತೀವಿ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕ್ತೀವಿ, ಹೌದಲ್ವಾ? ಹೀಗೆ ನಾವು ಆಕ್ಸಿಜನ್ ಅನ್ನ ಒಳ ತೆಗೆದುಕೊಂಡಾಗ ಅದು ಬ್ಲಡ್ ನ ಜೊತೆಗೆ ಮಿಕ್ಸಪ್ ಆಗುತ್ತೆ, ಅಲ್ವಾ? ಬ್ಲಡ್ ನ ಜೊತೆ ಬೈಂಡ್ ಆಗುತ್ತೆ. ಬ್ಲಡ್ ನ ಒಳಗಡೆ ಇರುವಂತಹ ಯಾವ ಪಿಗ್ಮೆಂಟ್ ಜೊತೆಗೆ ಬೈಂಡ್ ಆಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ವಾಟ್? ಹಿಮೋಗ್ಲೋಬಿನ್, ಸರಿನಾ? ಹಿಮೋಗ್ಲೋಬಿನ್. ಓಕೆನಾ? ನಮ್ಮ ಬ್ಲಡ್ ನಲ್ಲಿ ಇರುವಂತಹ ಒಂದು ರೆಸ್ಪಿರೇಟರಿ ಪಿಗ್ಮೆಂಟ್ ವಿಚ್ ಆಲ್ಸೋ ಗಿವ್ಸ್ ರೆಡ್ ಕಲರ್ ಟು ದ ಬ್ಲಡ್, ಹೌದಾ? ನಮ್ಮ ರಕ್ತಕ್ಕೆ ಕೆಂಪು ಬಣ್ಣವನ್ನ ತಂದುಕೊಡುವಂತಹ ಪಿಗ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ನಮ್ಮ ರಕ್ತದಲ್ಲಿ, ನಮ್ಮ ದೇಹದಲ್ಲಿ ಕಂಡು ಬರುವಂತಹ ರೆಸ್ಪಿರೇಟರಿ ಪಿಗ್ಮೆಂಟ್ ಆಗಿದೆ, ಹೌದಾ? ಮೆಲನಿನ್ ಇದು ನಮ್ಮ ಚರ್ಮದ ಬಣ್ಣಕ್ಕೆ ಕಾರಣವಾಗುತ್ತೆ. ಕೆರಾಟಿನ್ ನಮ್ಮ ಕೂದಲುಗಳಲ್ಲಿ ಕಾಣಿಸುತ್ತೆ. ಕ್ಲೋರೋಫಿಲ್ ಸಸ್ಯಗಳಲ್ಲಿ ಕಾಣಿಸುತ್ತೆ, ಸರಿನಾ? ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಹಿಮೋಗ್ಲೋಬಿನ್. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಥ್ರೂ ಫ್ಲೋಯಮ್ ಈಸ್ ಕಾಲ್ಡ್. ನಾನು ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೆ, ಹೌದಲ್ವಾ? ಸೊ ಫ್ಲೋಯಮ್ನಲ್ಲಿ ಫುಡ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಆ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಎಲೆಗಳಲ್ಲಿ, ಲೀವ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರ ಉತ್ಪಾದನೆ ಆಗುತ್ತೆ. ಹೀಗೆ ಉತ್ಪತ್ತಿಯಾದಂಥ ಆಹಾರ ಲೀವ್ಸ್ ಇಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಯಾವುದರ ಮೂಲಕ? ಫ್ಲೋಯಮ್ನ ಮೂಲಕ. ಆ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೇವ? ನೋ, ಟ್ರಾನ್ಸ್ಪಿರೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಲಾಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್, ಹೌದಲ್ವಾ? ಎಕ್ಸೆಸ್ ವಾಟರ್ ಇದ್ದಿದ್ದು ವಾಟರ್ ವೇಪರ್ನ ರೂಪದಲ್ಲಿ ಲಾಸ್ ಆಗ್ತಾ ಇದೆ, ಹೌದಾ? ಅದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೇವೆ. ರೆಸ್ಪಿರೇಷನ್ ಕೂಡ ಸರಿ ಉತ್ತರ ಆಗೋದಿಲ್ಲ, ಹೌದಾ? ಸೊ the process in which the food is being transported from one part of the plant to the other part is nothing but what? Translocation, ಸರಿನಾ? ಟ್ರಾನ್ಸ್ಲೊಕೇಶನ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಇಲ್ಲಿ ಸರಿ ಉತ್ತರ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ. ಗ್ಯಾಶಿಯಸ್ ಎಕ್ಸ್ಚೇಂಜ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ವಿಚ್ ಪ್ಲೇಸ್? ಯಾವ ಪ್ಲೇಸ್ನಲ್ಲಿ, ಯಾವ ಭಾಗದಲ್ಲಿ ಗ್ಯಾಶಿಯಸ್ ಎಕ್ಸ್ಚೇಂಜ್ ಅನ್ನೋದು ನಡೆಯುತ್ತೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ? ಎಲ್ಲಿ ನಡೆಯುತ್ತೆ? ಟ್ರೇಕಿಯಾದಲ್ಲಿ ನಡೆಯುತ್ತಾ? ನೋಡಿ, ಟ್ರೇಕಿಯಾ ಕೂಡ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಭಾಗನೇ, ಹೌದಾ? ಫ್ಯಾರಿಂಗ್ಸ್ ನಮ್ಮ ಗಂಟಲಿನ ಭಾಗ, ಓಕೆನಾ? ದ ಸೇಮ್ ಓಪನಿಂಗ್ ಫಾರ್ ಬೋತ್. ನಮ್ಮ ಈಸೋಫೆಗಸ್ ಆಗಿರ್ಬೋದು, ಹಾಗೆ ನಮ್ಮ ಫುಡ್ ಪೈಪ್ ಆಗಿರ್ಬೋದು, ಈ ಎರಡರ ಓಪನಿಂಗ್ಗೆ ಮಧ್ಯದಲ್ಲಿ ಒಂದು ಅಂದರೆ ಎರಡರ ಓಪನಿಂಗಿಗೆ ಕಾಂಟ್ಯಾಕ್ಟ್ ಪಾಯಿಂಟ್ ನಮ್ಮ ಬಾಯಿಯ ಗಂಟಲು ಏನಿದೆಯಲ್ಲ, ಇದೇ ಒಂದು ಓಪನಿಂಗ್ ಅಲ್ವಾ? ಸೊ ಅಲ್ಲಿ ನಡೆಯುತ್ತಾ? ಬ್ರಾಂಕೈಗಳಲ್ಲಿ ನಡೆಯುತ್ತಾ? ಬ್ರಾಂಕೈ ಕೂಡ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಕಂಡು ಬರುವಂತಹ ಒಂದು ಭಾಗನೇ, ಹೌದಾ? ಹಾಗೆ ಆಲ್ವಿಯೋಲಿಗಳಲ್ಲಿ ನಡೆಯುತ್ತಾ? ಆಲ್ವಿಯೋಲೀಸ್ ಆರ್ ಟೈನಿ ಏರ್ ಸ್ಯಾಕ್ಸ್ ವಿಚ್ ಆರ್ ಫೌಂಡ್ ಇನ್ಸೈಡ್ ಆಫ್ ಅವರ್ ಲಂಗ್. ಪರ್ಟಿಕ್ಯುಲರ್ಲಿ ನಮ್ಮ ಬ್ರಾಂಕೈ ಅಥವಾ ಬ್ರಾಂಕಿಯೋಲ್ಸ್ಗಳ ಎಂಡ್ ಪಾರ್ಟ್ನಲ್ಲಿ ಸಣ್ಣದಾದ ಏರ್ ಸ್ಯಾಕ್ಸ್ಗಳು ಕಂಡು ಬರುತ್ತವೆ. ಅವುಗೆ ನಾವು ಏನಂತ ಹೇಳಿ ಕರಿತೇವೆ? ಆಲ್ವಿಯೋಲಿಸ್ ಅಂತ ಹೇಳಿ ಕರಿತೇವಲ್ವಾ? ಸೊ ಈ ಆಲ್ವಿಯೋಲಿಸ್ಗಳಲ್ಲಿ ನಮಗೆ ಗ್ಯಾಶಿಯಸ್ ಎಕ್ಸ್ಚೇಂಜ್ ಅನ್ನೋದು ಕಂಡು ಬರುತ್ತೆ, ಸರಿನಾ? ನಾವು ಒಳ ತೆಗೆದುಕೊಂಡಂಥ ಆಕ್ಸಿಜನ್ ಆಗಿರ್ಬೋದು, ನಮ್ಮ ದೇಹದಿಂದ ಹೊರ ಹಾಕಲ್ಪಡಬೇಕಾಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಎರಡೂ ಕೂಡ ಎಲ್ಲಿ ಎಕ್ಸ್ಚೇಂಜ್ ಆಗುತ್ತೆ? ಆಲ್ವಿಯೋಲಿಸ್ಗಳಲ್ಲಿ, ಸಣ್ಣದಾದ ಏರ್ ಸ್ಯಾಕ್ಸ್ಗಳಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಸರಿನಾ? ವೆರಿ ಸಿಂಪಲ್. ಓಕೆ, ಡಿಫ್ಯೂಷನ್ ಪ್ರಕ್ರಿಯೆ ಮೂಲಕ ಅಲ್ಲಿ ಆಕ್ಸಿಜನ್ ಇದ್ದಿದ್ದು ಒಳಗಡೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಹೊರಗಡೆ ಹೋಗುತ್ತೆ, ಸರಿನಾ?
ಮುಂದಿನ ಕ್ವೆಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ನೆಕ್ಸ್ಟ್ ಕ್ವೆಶನ್, ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಲಂಗ್ಸ್ ಕಮ್ಸ್ ಬ್ಯಾಕ್ ಟು ದ ಹಾರ್ಟ್ ಥ್ರೂ ವಾಟ್? ಸೊ ಇಲ್ಲಿ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳಿದ್ರೆ ಆಕ್ಸಿಜಿನೇಟೆಡ್ ಬ್ಲಡ್, ಹೌದಲ್ವಾ? ಆಕ್ಸಿಜಿನೇಟೆಡ್ ಬ್ಲಡ್, ಆಕ್ಸಿಜಿನೇಟೆಡ್ ಬ್ಲಡ್ ಲಂಗ್ಸ್ಗಳಿಂದ ವಾಪಸ್ ಹಾರ್ಟ್ಗೆ ಯಾವ ಬ್ಲಡ್ ವೆಸಲ್ನ ಮೂಲಕ ಬರ್ತಾ ಇದೆ? ಯಾವುದರ ಮೂಲಕ ಬರ್ತಾ ಇದೆ? ಪಲ್ಮನರಿ ಆರ್ಟರಿನ, ಪಲ್ಮನರಿ ವೇನಾ, ಕೊರೊನರಿ ಆರ್ಟರಿನ ಅಥವಾ ಹೆಪಾಟಿಕ್ ವೇನಾ? ಸಿ ನೋಡಿ, ಪಲ್ಮನರಿ ಆರ್ಟರಿ ಇದ್ದಿದ್ದು ಇದು ನಮ್ಮ ಹಾರ್ಟ್ಗೆ ಬಂದಂಥ ಬಾಡಿ ಪಾರ್ಟ್ಸ್ಗಳಿಂದ ಹಾರ್ಟ್ಗೆ ಬಂದಂಥ ಡಿಆಕ್ಸಿಜಿನೇಟೆಡ್ ಬ್ಲಡ್ ಅನ್ನ ಲಂಗ್ನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಬ್ಲಡ್ ವೆಸಲ್, ಪಲ್ಮನರಿ ಆರ್ಟರಿ. ಸೊ ಹೀಗೆ ಲಂಗ್ಗೆ ಹೋದಂಥ ಆಕ್ಸಿಜನ್, ಡಿಆಕ್ಸಿಜಿನೇಟೆಡ್ ಬ್ಲಡ್ ಇದ್ದಿದ್ದು ಆಕ್ಸಿಜಿನೇಟೆಡ್ ಆಗಿ ನಂತರ ವಾಪಸ್ ಹಾರ್ಟ್ಗೆ ಬರುತ್ತೆ. ಯಾವುದರ ಮೂಲಕ ಬರುತ್ತೆ? ಪಲ್ಮನರಿ ವೇನ್ನ ಮೂಲಕ ಬರುತ್ತೆ. ಪಲ್ಮನರಿ ವೇನ್ನ ಮೂಲಕ ಈ ಆಕ್ಸಿಜಿನೇಟೆಡ್ ಬ್ಲಡ್ ಲಂಗ್ನಿಂದ ಹಾರ್ಟ್ಗೆ ಬರುತ್ತೆ. ನಂತರ ಮತ್ತೆ ಹಾರ್ಟ್ ಪಂಪ್ ಮಾಡಿದಾಗ ಆ ಆಕ್ಸಿಜಿನೇಟೆಡ್ ಬ್ಲಡ್ ಅಯೋರ್ಟಾದ ಮೂಲಕ ಬೇರೆ ಬೇರೆ ಭಾಗಗಳಿಗೆ ರೀಚ್ ಆಗುತ್ತೆ, ದೇಹದ ಬೇರೆ ಬೇರೆ ಭಾಗಗಳಿಗೆ ರೀಚ್ ಆಗುತ್ತೆ, ಹೌದಾ? ಸೊ ಈ ಕೊರೊನರಿ ಆರ್ಟರಿ ಇದೇನು ಮಾಡುತ್ತೆ? ಈ ಕೊರೊನರಿ ಆರ್ಟರಿ ಇದ್ದಿದ್ದು ಆಕ್ಸಿಜಿನೇಟೆಡ್ ಬ್ಲಡ್ ಅನ್ನ ನಮ್ಮ ಹೃದಯದ ಮಸಲ್ಸ್ಗಳು, ಕಾರ್ಡಿಯಾಕ್ ಮಸಲ್ಸ್ಗಳಿಗೆ ಸಪ್ಲೈ ಮಾಡುತ್ತೆ, ಸರಿನಾ? ಹಾಗೆ ಹೆಪಾಟಿಕ್ ವೇನ್, ಹೆಪಾಟಿಕ್ ವೇನ್ ಇದು ನಮ್ಮ ಲಿವರ್ನಿಂದ ಬರುವಂತಹ ಒಂದು ರೀತಿಯ ವೇನ್ ಆಗಿರುತ್ತೆ, ಹೌದಾ? ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ನಮ್ಮ ಲಿವರ್ನಿಂದ ಹಾರ್ಟ್ನ ಕಡೆಗೆ ತೆಗೆದುಕೊಂಡು ಬರುವಂತಹ ಒಂದು ಬ್ಲಡ್ ವೆಸಲ್ ಆಗಿರುತ್ತೆ, ಓಕೆನಾ? ಸೊ ಇಲ್ಲಿ ಸರಿ ಉತ್ತರ ಪಲ್ಮನರಿ ವೇನ್. ಪಲ್ಮನರಿ ವೇನ್ ಇಸ್ ದ ಒನ್ ವಿಚ್ ಕ್ಯಾರೀಸ್ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಲಂಗ್ಸ್ ಟು ಹಾರ್ಟ್, ಸರಿನಾ? ಸೊ ಇಲ್ಲಿ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಫಂಕ್ಷನ್ಸ್ ಆಫ್ ಆರ್ಟರೀಸ್ ಹಾಗೂ ವೇನ್ಸ್ ಇದ್ರ ಬಗ್ಗೆ ನೀವು ಕನ್ಫ್ಯೂಷನ್ಸ್ ಮಾಡ್ಕೊಳ್ಬಾರ್ದು. ಆಲ್ವೇಸ್ all arteries carry oxygenated blood except pulmonary artery. All veins carry deoxygenated blood except pulmonary vein. ಸರಿನಾ? ಅರ್ಥ ಆಗ್ತಿದ್ದಲ್ಲಪ್ಪ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಓಕೆ, ದ ಫಂಕ್ಷನಲ್ ಆ್ಯಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಅವರ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಈಸ್, ವೆರಿ ಸಿಂಪಲ್. ಯಾವುದಿದು? ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ನಲ್ಲಿ ಕಂಡುಬರುವಂತಹ ಸ್ಟ್ರಕ್ಚರಲ್ ಹಾಗೂ ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೆಫ್ರಾನಾ, ನ್ಯೂರಾನಾ, ಕಿಡ್ನಿನಾ, ಯೂರಿನಾ? ಓಕೆನಾ? ಸೊ ಇಲ್ಲಿ ಕಿಡ್ನಿ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ನ ಒಂದು ಮೇಜರ್ ಪಾರ್ಟ್. ಆ ಕಿಡ್ನಿಯ ಒಳಗಡೆ ನಮಗೆ ಫಿಲ್ಟ್ರೇಷನ್ ಆಗುತ್ತೆ, ಯೂರಿನ್ ಫಾರ್ಮೇಷನ್ ಆಗುತ್ತೆ. ಆ ಫಿಲ್ಟ್ರೇಷನ್ ಅಥವಾ ಯೂರಿನ್ ಫಾರ್ಮೇಷನ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರುವಂಥ ಸ್ಟ್ರಕ್ಚರಲ್ ಯೂನಿಟ್ಗಳು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ನೆಫ್ರಾನ್, ಸರಿನಾ? ನೆಫ್ರಾನ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಓಕೆನಾ? ಅದೇ ರೀತಿ ಈ ನ್ಯೂರಾನ್ ಏನಿದೆಯಲ್ಲ, ಇದು ನಮ್ಮ ನರ್ವಸ್ ಸಿಸ್ಟಮ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್, ಓಕೆನಾ? ಅರ್ಥ ಆಗ್ತಿದಿಲ್ಲಪ್ಪ? ಕಿಡ್ನಿ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮ್ನ ಒಂದು ಮೇಜರ್ ಪಾರ್ಟ್. ಈ ಕಿಡ್ನಿ ಕೂಡ ಇಲ್ಲಿ ಆಪ್ಷನ್ ಅಲ್ಲಿ ಕಾಣಿಸೋದ್ರು ಕೂಡ ಇಲ್ಲಿ ನಮಗೆ ರಿಲೆವೆಂಟ್ ಆಗಿ ಕಾಣಿಸೋದು ನೆಫ್ರಾನ್, ಹೌದಾ? ಈ ಕಿಡ್ನಿಯ ಒಳಗಡೆ ನೆಫ್ರಾನ್ಸ್ಗಳಿರುತ್ತವೆ, ಆ ನೆಫ್ರಾನ್ಸ್ಗಳೇನೆ ಫಂಕ್ಷನಲ್ ಯೂನಿಟ್ಗಳಾಗಿರುತ್ತವೆ, ಸರಿನಾ? ಸೊ ಹಾಗಾಗಿ ಇಲ್ಲಿ ಯೂರಿನ್ ಅನ್ನೋದು ಕೂಡ ಸರಿ ಉತ್ತರ ಆಗಲ್ಲ. ಸರಿ ಉತ್ತರ ನೆಫ್ರಾನ್ ಆಗುತ್ತೆ. ಇನ್ನು ಬಾಕಿ 3 ರಾಂಗ್ ಆನ್ಸರ್ಸ್ಗಳಾಗುತ್ತೆ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ವಿಚ್ ಪಾರ್ಟ್ ಆಫ್ ದ ನೆಫ್ರಾನ್ ಅಲೋಸ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಲೈಕ್ ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್ ಅಂಡ್ ವಾಟರ್? ಸೊ ಈಗ ನೋಡಿ, ಯೂರಿನ್ ಫಾರ್ಮೇಷನ್ ಆಗುವಾಗ ಏನಾಗುತ್ತೆ? ಮೊದಲು ಬ್ಲಡ್ ಇದ್ದಿದ್ದು ಆ ಗ್ಲೋಮರುಲಸ್ ಆ ನೆಟ್ವರ್ಕ್ ಏನಿದೆ, ಆ ಕ್ಯಾಪಿಲರ್ ಬ್ಲಡ್ ಕ್ಯಾಪಿಲರಿ ನೆಟ್ವರ್ಕ್ ಏನಿದೆ, ಅಲ್ಲಿಗೆ ಬ್ಲಡ್ ಬಂದ ತಕ್ಷಣ ಬ್ಲಡ್ ಫಿಲ್ಟರ್ ಆಗಿ ಒಂದಷ್ಟು ಪ್ರಮಾಣದ ಯೂರಿನರಿ ಅಥವಾ ನೆಫ್ರಿಕ್ ಫಿಲ್ಟ್ರೇಟ್ ಅನ್ನೋದು ಅಥವಾ ಗ್ಲೋಮರುಲಸ್ ಫಿಲ್ಟ್ರೇಟ್ ಅನ್ನೋದು ಫಾರ್ಮ್ ಆಗುತ್ತೆ. ಅದು ಬೌಮನ್ಸ್ ಕ್ಯಾಪ್ಸಿನಲ್ಲಿ ಕಲೆಕ್ಟ್ ಆಗುತ್ತೆ, ಹೌದಾ? ಹಾಗೆ ಕಲೆಕ್ಟ್ ಆದಂತಹ ಆ ನೆಫ್ರಿಕ್ ಫಿಲ್ಟ್ರೇಟ್ನಲ್ಲಿ ಅಥವಾ ಗ್ಲೋಮರುಲಸ್ ಫಿಲ್ಟ್ರೇಟ್ನಲ್ಲಿ ಸಾಕಷ್ಟು ಎಸೆನ್ಷಿಯಲ್ ಕಾಂಪೊನೆಂಟ್ಸ್ಗಳು ಕೂಡ ಇರುತ್ತವೆ, ಲೈಕ್ ಅಮೈನೋ ಆಸಿಡ್ಸ್, ಗ್ಲೂಕೋಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ದೀಸ್ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆರ್ ಒನ್ಸ್ ಅಗೇನ್ ಬೀಯಿಂಗ್ ರೀಅಬ್ಸಾರ್ಬ್ಡ್ ಬ್ಯಾಕ್ ಟು ದ ಬಾಡಿ, ಹೌದಲ್ವಾ? ಸೊ ಎಲ್ಲಿ ಆಗುತ್ತೆ ನೋಡಿ, ಬೌಮನ್ಸ್ ಕ್ಯಾಪ್ಸಿನಲ್ಲಿ ಯಾವ ಪ್ರಕ್ರಿಯೆ ನಡೆಯುತ್ತೆ ಗೊತ್ತಾ? ಇಲ್ಲಿ ಫಿಲ್ಟ್ರೇಷನ್ ಪ್ರಕ್ರಿಯೆ ನಡೆಯುತ್ತೆ. ಅದನ್ನು ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಬೌಮನ್ಸ್ ಕ್ಯಾಪ್ಸುಲ್ನಲ್ಲಿ. ಸೊ ಅದಾದ ನಂತರ ರೀಅಬ್ಸಾರ್ಪ್ಷನ್ ನಡೆಯೋದು. ಅದು ಯಾವ ಭಾಗದಲ್ಲಿ ನಡೆಯುತ್ತೆ? ದಟ್ ಹ್ಯಾಪನ್ಸ್ ಇನ್ ದ ಟ್ಯೂಬ್ಯುಲಾರ್ ಪಾರ್ಟ್ಸ್, ಪರ್ಟಿಕ್ಯುಲರ್ಲಿ PCT ಅಂತ ಹೇಳಿ ನಾವು ಕರಿತೇವೆ. ಇದನ್ನು ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ನೀವು ಟ್ಯೂಬ್ಯುಲಾರ್ ಪಾರ್ಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಸರಿನಾ? ಈ ಟ್ಯೂಬ್ಯುಲಾರ್ ಪಾರ್ಟ್ನಲ್ಲಿ ಈ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅನ್ನೋದು ನಡೆಯುತ್ತೆ, ಸರಿನಾ? ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ಗಳು ಮತ್ತೆ ರೀಅಬ್ಸಾರ್ಬ್ ಆಗುತ್ತೆ, ಸರಿನಾ? ಕಲೆಕ್ಟಿಂಗ್ ಡಕ್ಟ್ಸ್ನಲ್ಲಿ ಏನಾಗುತ್ತೆ? ಕಲೆಕ್ಟಿಂಗ್ ಡಕ್ಟ್ಸ್ನಲ್ಲಿ ಯೂರಿನ್ ಫಾರ್ಮ್ ಆದಂಥ ಯೂರಿನ್ ಅಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ. ಅದಾದ ನಂತರ ಕಲೆಕ್ಟಿಂಗ್ ಡಕ್ಟ್ಸ್ಗಳು ಯೂರೇಟರ್ಗಳಿಗೆ ಕನೆಕ್ಟ್ ಆಗಿರುತ್ತವೆ, ಓಕೆನಾ?
ಗ್ಲೋಬರುಲಸ್ ಅನ್ನೋದು ನಮ್ಮ ಆ ಒಂದು ನೆಫ್ರಾನ್ ಏನಿದೆಯಲ್ಲ, ಆ ನೆಫ್ರಾನ್ ಸ್ಟ್ರಕ್ಚರ್ ಅನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದೊಂದು ಸಣ್ಣ ಬ್ಲಡ್ ಕ್ಯಾಪಿಲರೀಸ್ನ ನೆಟ್ವರ್ಕ್ ಆಗಿರುತ್ತೆ ಈ ಗ್ಲೋಮರುಲಸ್. ಇದ್ರ ಒಳಗಡೆ ಬ್ಲಡ್ ಬಂದು ನಂತರ ಫಿಲ್ಟ್ರೇಷನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಟ್ಯೂಬ್ಯೂಲ್ಸ್, PCT. ಹೌದಾ? ಸೊ ಟ್ಯೂಬ್ಯುಲಾರ್ ಪಾರ್ಟ್ನಲ್ಲಿ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅನ್ನೋದು ನಡೆಯುತ್ತೆ. ಸರಿನಾ? ಓಕೆನಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೋಮನ್ಸ್ ಕ್ಯಾಪ್ಸುಲ್ನಲ್ಲಿ ಏನಾಗುತ್ತೆ, ಕಲೆಕ್ಟಿಂಗ್ ಡಕ್ಟ್ಸ್ನಲ್ಲಿ ಏನಾಗುತ್ತೆ, ಅಥವಾ ಗ್ಲೋಮರುಲಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ಮೊದಲೇ ತಿಳ್ಕೊಂಡಿರಬೇಕು. ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಇಸ್ ಕಾಲ್ಡ್. ಇದನ್ನು ಕೂಡ ನಾನು ಆಲ್ರೆಡಿ ಹೇಳಿದೆ. ಲಾಸ್ ಆಫ್ ವಾಟರ್, ಪರ್ಟಿಕ್ಯುಲರ್ಲಿ ಸಸ್ಯಗಳಲ್ಲಿ ನೀರು ಅಬ್ಸಾರ್ಬ್ ಆಗ್ತಾ ಇರುತ್ತೆ, ಎಕ್ಸಸ್ ಆಫ್ ವಾಟರ್ ಇದ್ದಿದ್ದು ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ ಇಟ್ ವಿಲ್ ಬಿ ಲಾಸ್ಟ್. ಹೌದಾ? ಸೊ ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿ ಕರಿತವ, ಬ್ಲೀಡಿಂಗ್ ಅಂತ ಹೇಳಿ ಕರಿತವ, ಎವಾಪರೇಷನ್ ಅಂತ ಹೇಳಿ ಕರಿತವ, ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತವ? ಇಲ್ಲಿ ಸರಿ ಉತ್ತರ ಟ್ರಾನ್ಸ್ಪಿರೇಷನ್. ಸರಿನಾ? ಪ್ರೋಸೆಸ್ ಇನ್ ವಿಚ್ ಲಾಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. When there is excess of water, water is being lost in the form of water vapor. ಈ ಪ್ರಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೇವೆ? ಟ್ರಾನ್ಸ್ಪಿರೇಷನ್. ಪರ್ಟಿಕ್ಯುಲರ್ಲಿ ಏರಿಯಲ್ ಪಾರ್ಟ್ಸ್ಗಳಿಂದ ವಾಟರ್ ಇದ್ದಿದ್ದು ವಾಟರ್ ವೇಪರ್ ಆಗಿ ಎವಾಪರೇಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಟೆಕ್ನಿಕಲ್ ಆಗಿ ಈ ಪ್ರಕ್ರಿಯೆಯಲ್ಲೂ ಕೂಡ ವಾಟರ್ ಇದ್ದಿದ್ದು ಎವಾಪರೇಟ್ ಆಗ್ತಾ ಇದ್ರು ಕೂಡ ದಿಸ್ ಇಸ್ ನಾಟ್ ಅನ್ ಎವಾಪರೇಷನ್ ಪ್ರೋಸೆಸ್ ಅಲ್ವಾ? ಸೊ ಅದಕ್ಕೆ ಟೆಕ್ನಿಕಲ್ ನೇಮ್ ಏನಿದೆ, ಟೆಕ್ನಿಕಲ್ ಸೈಂಟಿಫಿಕ್ ನೇಮ್ ಏನಿದೆ, ಅದು ಟ್ರಾನ್ಸ್ಪಿರೇಷನ್ ಆಗುತ್ತೆ. ಸರಿನಾ? ಸೊ ಬ್ಲೀಡಿಂಗ್ ಅಂತ ಹೇಳಿದ್ರೆ ಇದು ಕೂಡ ಒಂದು ಫಾರ್ಮ್ ಆಫ್ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಸಸ್ಯಗಳು ತಮ್ಮ ನೀರನ್ನು ಕಳೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಸಸ್ಯಗಳಿಗೆ ಏನಾದರೂ ಕಟ್ ಮಾಡಿದಾಗ ಅಲ್ಲಿಂದ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ಲಾಸ್ ಆಗುತ್ತಲ್ಲ, ಆ ಪ್ರಕ್ರಿಯೆಗೆ ನಾವು ಬ್ಲೀಡಿಂಗ್ ಅಂತ ಹೇಳಿ ಕರಿತೇವೆ. ಓಕೆನಾ? ಟ್ರಾನ್ಸ್ಫ್ಯೂಷನ್ ಕೂಡ ಇಲ್ಲಿ ಸರಿ ಉತ್ತರ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಇಸ್ ದ ರೈಟ್ ಆನ್ಸರ್. ಸರಿನಾ? ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಸೊ ಇಲ್ಲಿಗೆ MCQs ಮುಗೀತು. ಇನ್ನು ಮುಂದೆ ಸ್ವಲ್ಪ ಸಬ್ಜೆಕ್ಟಿವ್ ಕ್ವೆಶನ್ಸ್ಗಳಿದೆ. 1 ಮಾರ್ಕ್ ಕ್ವೆಶನ್ಸ್ಗಳು ಇದೆ, 2 ಮಾರ್ಕ್ ಕ್ವೆಶನ್ಸ್ಗಳು ಇದೆ, 3 ಮಾರ್ಕ್ ಕ್ವೆಶನ್ಸ್ಗಳು ಇದೆ. ಸರಿನಾ? ನೋಡಿ, ಇದು 1 ಮಾರ್ಕ್ ಕ್ವೆಶನ್. ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನಿಮಗೆ 1 ಮಾರ್ಕ್ಗೆ ಅವ್ರು ಕೇಳ್ಬೋದು. ನೇಮ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ನಲ್ಲಿ ಬಳಕೆಯಾಗುವಂತಹ ರಾ ಮೆಟೀರಿಯಲ್ಸ್ಗಳು ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಯಾವ್ಯಾವ ರಾ ಮೆಟೀರಿಯಲ್ಸ್ಗಳು ಇಲ್ಲಿ ಸಿಗುತ್ತವೆ ನೋಡಿ. ದ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್ ಆರ್ CO2, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಹಾಗೂ ಕ್ಲೋರೋಪ್ಲಾಸ್ಟ್. ಸರಿನಾ? ಸೊ ಇಲ್ಲಿ ಫೋಟೋಸಿಂಥಸಿಸ್ ನಡಿಬೇಕು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ, ವಾಟರ್ನ ಅವಶ್ಯಕತೆ ಇದೆ, ಹಾಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಈ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ? ಕ್ಲೋರೋಪ್ಲಾಸ್ಟ್ನ ಒಳಗಡೆ ಕ್ಲೋರೋಫಿಲ್ ಅನ್ನುವ ಪಿಗ್ಮೆಂಟ್ನ ಪ್ರೆಸೆನ್ಸ್ನಲ್ಲಿ ನಡೆಯುತ್ತೆ. ಹೌದಲ್ವಾ? ಸೊ ಹಾಗಾಗಿ ನಮಗೆ ಈ ರಾ ಮೆಟೀರಿಯಲ್ಸ್ಗಳು ಫೋಟೋಸಿಂಥಸಿಸ್ನಲ್ಲಿ ಬೇಕಾಗುತ್ತೆ. ಸರಿನಾ? ಓಕೆ, 1 ಮಾರ್ಕ್ ನಿಮಗೆ ಸಿಕ್ಬಿಡ್ತಾ? ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈಟ್, ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಆಫ್ ಫೋಟೋಸಿಂಥಸಿಸ್. ಇದನ್ನು ಕೂಡ ನಿಮಗೆ 1 ಮಾರ್ಕ್ಗೆ ಕೇಳ್ಬೋದು. ಸರಿನಾ? ಫೋಟೋಸಿಂಥಸಿಸ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸರಿನಾ? ಸೊ ಇಲ್ಲಿ ನಮಗೆ ಗೊತ್ತು, ರಾ ಮೆಟೀರಿಯಲ್ಸು ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು. ಎಂಡ್ ಪ್ರಾಡಕ್ಟ್ ಆಗಿ ನಮಗೆ ಯಾವ ಯಾವ ಪ್ರಾಡಕ್ಟ್ಸ್ಗಳು ದೊರಕುತ್ತವೆ? ಗ್ಲೂಕೋಸ್ ಸಿಗುತ್ತೆ. ಹೌದಲ್ವಾ? ಇದು ಕಾರ್ಬೋಹೈಡ್ರೇಟ್. ಓಕೆನಾ? ಕಾರ್ಬೋಹೈಡ್ರೇಟ್ ಅಲ್ಲಪ್ಪ ಇದು. ಸೊ ಇದು ಕಾರ್ಬೋಹೈಡ್ರೇಟ್, ಇದು ನಮಗೆ ಗೊತ್ತು. ಎಂಡ್ ಪ್ರಾಡಕ್ಟ್ ಆಗಿ ನಮಗೆ ಕಾರ್ಬೋಹೈಡ್ರೇಟ್ಸ್ಗಳು ಸಿಗ್ತಾ ಇದೆ. ಹೌದಲ್ವಾ? ಸೊ ಗ್ಲೂಕೋಸ್ನ ಕೆಮಿಕಲ್ ಫಾರ್ಮುಲಾ ಏನು? ಕೆಮಿಕಲ್ ಫಾರ್ಮುಲಾ C6H12O6. ಹೌದಲ್ವಾ? ಸೊ ಈಗ ನಾವು ಕೆಮಿಕಲ್ ಫಾರ್ಮುಲಾ ಇಲ್ಲಿ ಬರ್ಕೊಂಡ್ಬಿಡೋಣ. ಓಕೆನಾ? ಹಾಗೆ ಎಂಡ್ ಪ್ರಾಡಕ್ಟ್ ಆಗಿ ನಮಗೆ ವಾಟರ್ ಕೂಡ ರಿಲೀಸ್ ಆಗ್ತಾ ಇದೆ. ಅಗೈನ್ ಫೋಟೋಸಿಂಥಸಿಸ್ನಲ್ಲಿ ಆಕ್ಸಿಜನ್ ಲಿಬರೇಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಇದನ್ನು ನಾವು ಈ ಕಡೆ ಬರ್ಕೊಂಡ್ರೆ ರಾ ಮೆಟೀರಿಯಲ್ಸ್ಗಳು ಎಷ್ಟು ಪ್ರಮಾಣದಲ್ಲಿ ಬರಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಸರಿನಾ? ನೀವು C6H12O6 ಅನ್ನು ಬರ್ಕೊಂಡ್ಬಿಟ್ರೆ, ಸೊ ಇಲ್ಲಿ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ. ಓಕೆನಾ? ಅದೇ ರೀತಿ ಕಾರ್ಬನ್ ಮಾಲಿಕ್ಯೂಲ್ಸ್ ಕಡೆ ಪಕ್ಕದಲ್ಲಿ 6 ಹಾಕ್ಬಿಡಿ. ಹಾಗೆ ಹೈಡ್ರೋಜನ್ 12 ಇದೆ. ಹೌದಾ? ಅದೇ ರೀತಿ ಹೈಡ್ರೋಜನ್ನ ಪಕ್ಕದಲ್ಲಿ ನೀವು 12 ಹಾಕ್ಬಿಡಿ. ಆಗ ಇಲ್ಲಿ 12 × 2 24 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಆಯಿತು. ಹೌದಾ? ಸೊ ಹಾಗಾಗಿ ಬೇರೆ ಕಡೆ ಇನ್ನೆಲ್ಲಿ ಹೈಡ್ರೋಜನ್ ಇದೆ ಅದನ್ನು ನೋಡಿಕೊಂಡು ಇನ್ನು 12 ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳು ಬ್ಯಾಲೆನ್ಸ್ ಆಗೋ ರೀತಿ ನೀವು ಬರೀಬೇಕು. ಸರಿನಾ? ಸೊ ಇಲ್ಲಿ ನೀವು 6 ಹಾಕ್ಬಿಟ್ರೆ 6 × 2, ಹೌದಲ್ವಾ, 12 ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳು ಇಲ್ಲಿ ಆಗ್ಬಿಡುತ್ತೆ. ಓಕೆನಾ? ಸೊ ಅದೇ ರೀತಿ ಆಕ್ಸಿಜನ್ 6 ಮಾಲಿಕ್ಯೂಲ್ಸ್ಗಳಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆಕ್ಸಿಜನ್ 6 ಮಾಲಿಕ್ಯೂಲ್ಸ್ಗಳಿದೆ, ಇಲ್ಲೂ 6 ಮಾಲಿಕ್ಯೂಲ್ಸ್ಗಳಿದೆ ಅಂತ ಹೇಳ್ಕೊಳ್ಳಿ. ಓಕೆನಾ? O2 ಇಲ್ಲಿ 6 ಮಾಲಿಕ್ಯೂಲ್ಸ್ಗಳು ಹಾಕಿದ್ದೀರಾ. ಸೊ ಇಲ್ಲಿ ನೀವು CO2 ಪಕ್ಕದಲ್ಲಿ 6 ಹಾಕಿರೋದ್ರಿಂದ ಟೋಟಲ್ ಆಗಿ ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳಾಯಿತು? ಇಲ್ಲಿ ನೋಡಿ, 6 × 2 12 ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳಾಯಿತು. ಹಾಗೆ 12 × 1 ಇಲ್ಲಿ ಆಲ್ರೆಡಿ 12 ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಆಲ್ರೆಡಿ ಇದೆ. ಸರಿನಾ? ಸೊ ಟೋಟಲ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಎಷ್ಟಿದೆ? 24 ಇದೆ. ಸರಿನಾ? ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಆಗಿ 6 ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಇಲ್ಲಿ ಸಿಕ್ಕಿದೆ. ಓಕೆನಾ? ಹಾಗೆ ಇಲ್ಲಿ
6 ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳು ಇಲ್ಲಿ ಇದೆ. ಓಕೆನಾ, 12 ಆಯಿತು. ಹಾಗೆ ಇಲ್ಲಿ 6 ಇಂಟು 12, 6 ಇಂಟು 2 12 ಆಯಿತು. ಓಕೆನಾ, ಟೋಟಲ್ 24 ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳಾಯಿತು. ಸರಿನಾ, ಹೀಗೆ ಕೆಮಿಕಲ್ ಈಕ್ವೇಷನ್ ಅನ್ನೋದು ಬ್ಯಾಲೆನ್ಸ್ ಆಯಿತು. ಸರಿನಾ, ಸೊ ಟೋಟಲ್ ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳಿದೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾಲಿಕ್ಯೂಲ್ಸ್ಗಳಿದೆ, ಎಷ್ಟು ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳಿದೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡು ನೀವು ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅನ್ನು ಬರೀಬಹುದು. ಸೊ ಟೋಟಲ್ ಆಗಿ ಹೇಳೋದಾದ್ರೆ 6CO2 plus 12H2O in presence of chlorophyll and sunlight gives us C6H12O6 glucose plus 6H2O and 6O2. ಸರಿನಾ, ಈ ರೀತಿಯಾಗಿ ಬರೆಯೋದ್ರಿಂದ ನಿಮಗೆ ಒಂದು ಫುಲ್ ಮಾರ್ಕ್ ಸಿಕ್ಬಿಡುತ್ತೆ. ಓಕೆನಾ, ಕೆಮಿಸ್ಟ್ರಿನಲ್ಲೂ ಕೂಡ ನಿಮಗೆ ಕೇಳುವಂಥ ಸಾಧ್ಯತೆಗಳಿರಬಹುದು. ಹೌದಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೈಟ್, ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ನೆಕ್ಸ್ಟ್ ಕ್ವೆಶನ್ ಅನ್ನ, ಹೌ ಫ್ಯಾಟ್ಸ್ ಆರ್ ಡೈಜೆಸ್ಟೆಡ್ ಇನ್ ಅವರ್ ಬಾಡೀಸ್ ಆ್ಯಂಡ್ ವೇರ್ ಡಸ್ ದಿಸ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್? ಇದು ನಿಮ್ಮ ಎಕ್ಸಾಂಪಲರ್ನಲ್ಲಿ ಇದೆ, NCERT ಕ್ವೆಶನ್ನಲ್ಲಿ ಇದೆ. ಹೌದಾ, ಫ್ಯಾಟ್ಸ್ಗಳು ನಮ್ಮ ದೇಹದಲ್ಲಿ ಹೇಗೆ ಡೈಜೆಸ್ಟ್ ಆಗುತ್ತವೆ, ಹಾಗೆ ಎಲ್ಲಿ ಅಂತೇಳಿ, ಹೇಗೆ ಡೈಜೆಸ್ಟ್ ಆಗುತ್ತೆ, ಎಲ್ಲಿ ಡೈಜೆಸ್ಟ್ ಆಗುತ್ತೆ. ಹೌದಾ, ಹೇಗೆ ಆ್ಯಂಡ್ ಎಲ್ಲಿ. ಓಕೆ, ಸೊ ಡೈಜೆಷನ್ ಆಫ್ ಫ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಆಫ್ ಅವರ್ ಸ್ಮಾಲ್ ಇಂಟೆಸ್ಟೈನ್. ಹೆಚ್ಚಿನ ಪ್ರಮಾಣದ ಡೈಜೆಷನ್ ಎಲ್ಲಿ ನಡೆಯುತ್ತೆ? ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ನಡೆಯುತ್ತೆ. ಹೌದಾ, ಹೇಗೆ ನಡೆಯುತ್ತೆ ನೋಡಿ. ಫ್ಯಾಟ್ ಮಾಲಿಕ್ಯೂಲ್ಸ್ಗಳು ಸಾಮಾನ್ಯವಾಗಿ ಸ್ಟಮಕ್ನಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುವಾಗ ಅಲ್ಲಿ ಆ ಸ್ಮಾಲ್ ಇಂಟೆಸ್ಟೈನ್ನ ಎಂಟ್ರೆನ್ಸ್ನಲ್ಲಿನೇ ನಮಗೆ ಬೈಲ್ ಜ್ಯೂಸ್ ಹಾಗೂ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಟ್ ಆಗುತ್ತೆ. ಹೌದಲ್ವಾ? ಹೀಗೆ ಸೆಕ್ರೀಟ್ ಆದಂಥ ಈ ಬೈಲ್ ಜ್ಯೂಸ್ ಏನಿದೆಯಲ್ಲ, ಇದು ದಪ್ಪದಾದ ಫ್ಯಾಟ್ ಗ್ಲೋಬ್ಯೂಲ್ಸ್ಗಳೇನಿರುತ್ತೆ ಅವುಗಳ ಮೇಲೆ ರಿಯಾಕ್ಟ್ ಮಾಡ್ತಾ ಮಾಡ್ತಾ ಆ ದಪ್ಪದಾದ ಫ್ಯಾಟ್ ಗ್ಲೋಬ್ಯೂಲ್ಸ್ಗಳನ್ನು ಸಣ್ಣ ಫ್ಯಾಟ್ ಗ್ಲೋಬ್ಯೂಲ್ಸ್ಗಳಾಗಿ ಮಾರ್ಪಾಡು ಮಾಡುತ್ತೆ. ಅದಾದ ನಂತರ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನಲ್ಲಿ ಇದ್ದಂತಹ ಲೈಪೇಸ್ ಎನ್ಸೈಮ್ ಹಾಗೂ ಇಂಟೆಸ್ಟೈನ್ನಲ್ಲಿ ಸೆಕ್ರೀಟ್ ಆದಂತಹ ಲೈಪೇಸ್ ಎನ್ಸೈಮ್ ಇದ್ದಿದ್ದು ಆ ಸಣ್ಣದಾದ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನು ಮತ್ತೆ ಇನ್ನಷ್ಟು ಸಣ್ಣದಾಗಿ ಬ್ರೇಕ್ ಡೌನ್ ಮಾಡ್ತಾ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನು ಫ್ಯಾಟಿ ಆಸಿಡ್ಸ್ ಹಾಗೂ ಗ್ಲಿಸರಾಲ್ಸ್ಗಳಾಗಿ ಮಾರ್ಪಾಡು ಮಾಡುತ್ತವೆ. ಸೊ ಹೀಗೆ ಫ್ಯಾಟ್ಸ್ಗಳಿದ್ದು ಮತ್ತೆ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಸಣ್ಣದಾಗಿ ಡೈಜೆಸ್ಟ್ ಆಗುತ್ತವೆ. ಅರ್ಥ ಆಗ್ತಿದಿಲ್ಲಪ್ಪ? ಸೊ digestion of fats takes place inside of our small intestine. Bile juice is secreted by the liver, and again pancreatic juice is also secreted by pancreas. Okay na? So poured into the intestine along with pancreatic juice. Howdalla bile juice ಹಾಗೂ pancreatic juice ಗಳು ಫುಡ್ ಇದ್ದಿದ್ದು ಸ್ಮಾಲ್ ಇಂಟೆಸ್ಟೈನ್ ಗೆ ಎಂಟರ್ ಆದ ತಕ್ಷಣ ಸೆಕ್ರೆಟ್ ಆಗಿಬಿಡುತ್ತವೆ. ಓಕೆನಾ, ಅಂಡ್ ದಿಸ್ ಬೈಲ್ ಜ್ಯೂಸ್ ಎಮಲ್ಸಿಫೈ ದ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್. ಹೌದಾ, ಇದನ್ನ ನಾವು ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಓಕೆನಾ, ಎಮಲ್ಸಿಫೈ ದ ಲಾರ್ಜ್ ಗ್ಲೋಬ್ಯೂಲ್ಸ್ ಆಫ್ ಫ್ಯಾಟ್ಸ್ ಅಂಡ್ ಬ್ರೇಕ್ ದೆಮ್ ಡೌನ್ ಇನ್ ಟು ಫೈನ್ ಗ್ಲೋಬ್ಯೂಲ್ಸ್. ಓಕೆನಾ, ಸೊ ದಟ್ ಮೋರ್ ಆರ್ ಲಾರ್ಜರ್ ಸರ್ಫೇಸ್ ಏರಿಯಾ ಈಸ್ ಪ್ರೊವೈಡೆಡ್ ಫಾರ್ ಎನ್ಸೈಮ್ಸ್ ಟು ಆಕ್ಟ್ ಅಪಾನ್. ಹೌದಲ್ವಾ? ಸೊ ಹೀಗಾಗಿ ಹೆಚ್ಚಿನ ಪ್ರಮಾಣದ ಸರ್ಫೇಸ್ ಏರಿಯಾ ಎನ್ಸೈಮ್ಸ್ಗಳಿಗೆ ಸಿಗುತ್ತೆ, ಸೊ ದಟ್ ದೇ ಕ್ಯಾನ್ ಆಕ್ಟ್ ಅಪಾನ್ ದ ಸ್ಮಾಲರ್ ಫ್ಯಾಟ್ ಗ್ಲೋಬ್ಯೂಲ್ಸ್. ಓಕೆನಾ, ಲೈಪೇಸ್ ಎನ್ಸೈಮ್, ಇದು ಎಂಜೈಮ್ ನಮಗೆ ಮುಖ್ಯ. ಲೈಪೇಸ್ ಎನ್ಸೈಮ್ ಪ್ರೆಸೆಂಟ್ ಇನ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂಡ್ ಸೆಕ್ರೆಟೆಡ್ ಬೈ ಇಂಟೆಸ್ಟೈನಲ್ ಜ್ಯೂಸ್ನಲ್ಲಿ ಕೂಡ ನಮಗೆ ಲೈಪೇಸ್ ಎನ್ಸೈಮ್ ಕಾಣುತ್ತೆ. ಸರಿನಾ? ಸೊ ಈ ಲೈಪೇಸ್ ಎನ್ಸೈಮ್ ಏನು ಮಾಡುತ್ತೆ, ಈಗ ಎಮಲ್ಸಿಫೈಡ್ ಆದಂಥ ಫ್ಯಾಟ್ ಮಾಲಿಕ್ಯೂಲ್ಸ್ಗಳನ್ನು ಮತ್ತೆ ಬ್ರೇಕ್ ಡೌನ್ ಮಾಡಿ ಇಟ್ ಕನ್ವರ್ಟ್ಸ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಸರಿನಾ? ಸಿಂಪಲ್ ಆಯ್ತಾ? ಓಕೆನಾ, ಇದನ್ನು ನಿಮಗೆ 2 ಮಾರ್ಕ್ಗೆ ಅಥವಾ 3 ಮಾರ್ಕ್ಸ್ಗಳಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ ಈ ರೀತಿಯಾದ ಕ್ವೆಶನ್ಸ್ಗಳನ್ನು. ಓಕೆನಪ್ಪ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಹೌ ಈಸ್ ಸ್ಮಾಲ್ ಇಂಟೆಸ್ಟೈನ್ ಡಿಸೈನ್ ಟು ಅಬ್ಸಾರ್ಬ್ ಡೈಜೆಸ್ಟೆಡ್ ಫುಡ್? ಡೈಜೆಸ್ಟ್ ಆದಂಥ ಆಹಾರವನ್ನು ಸ್ಮಾಲ್ ಇಂಟೆಸ್ಟೈನ್ ಹೇಗೆ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಮಾರ್ಪಾಡಾಗಿದೆ? ಹೌದಾ, ಅಥವಾ ಯಾವ ರೀತಿಯಾಗಿ ಡಿಸೈನ್ ಆಗಿದೆ ನೋಡಿ. ನಮ್ಮ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಇನ್ನರ್ ಲೈನಿಂಗ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಈಸ್ ಹ್ಯಾವಿಂಗ್ ವಾಟ್? ಟೈನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಆಸ್ ವಾಟ್? ವಿಲ್ಲೈ. ಹೌದಲ್ವಾ? ಈ ವಿಲ್ಲೈಗಳು ಎಲ್ಲಿದೆ? ನಮ್ಮ ಸ್ಮಾಲ್ ಇಂಟೆಸ್ಟೈನ್ನ ಒಳಗಡೆ ಇದೆ. ಹೌದಲ್ವಪ್ಪ? ಸೊ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ ನ್ಯೂಮರಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಆಸ್ ವಿಲ್ಲೈ. ಹೌದಾ? ಸೊ ಈ ವಿಲ್ಲೈಗಳ ಸಹಾಯದಿಂದ ಡೈಜೆಸ್ಟ್ ಆದಂಥ ಫುಡ್ ಇದ್ದಿದ್ದು ಅಬ್ಸಾರ್ಬ್ ಆಗುತ್ತೆ. ಈ ವಿಲ್ಲೈಸ್ಗಳು ಸಾಕಷ್ಟು ಬ್ಲಡ್ ಕ್ಯಾಪಿಲರೀಸ್ನ ನೆಟ್ವರ್ಕ್ಗಳಿಂದ ಕನೆಕ್ಟ್ ಆಗಿರುತ್ತೆ. ಹೌದಾ? ವಿಲ್ಲೈಸ್ಗಳಿಗೆ ಸಾಕಷ್ಟು ಬ್ಲಡ್ ಕ್ಯಾಪಿಲರೀಸ್ಗಳ ನೆಟ್ವರ್ಕ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ಹೀಗೆ ಸಣ್ಣದಾದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರೋದ್ರಿಂದ ಇಲ್ಲಿ ಅಬ್ಸಾರ್ಪ್ಷನ್ಗೆ ಹೆಚ್ಚಿನ ಪ್ರಮಾಣದ ಸರ್ಫೇಸ್ ಏರಿಯಾ ಸಿಕ್ಕುತ್ತೆ. ಹೌದಲ್ವಾ? ಸೊ ತುಂಬ ಫ್ಲಾಟ್ ಆಗಿದ್ರೆ ಎನ್ವಿರಾನ್ಮೆಂಟ್, ಸರ್ಫೇಸ್ ಏರಿಯಾ ಕಡಿಮೆ ಆಗಿಬಿಡುತ್ತೆ. ಸೊ ಅದೇ ಸ್ವಲ್ಪ ಮಟ್ಟದಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರೋದ್ರಿಂದ ಸರ್ಫೇಸ್ ಏರಿಯಾ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ದಟ್ ಮೋರ್ ಅಂಡ್ ಮೋರ್ ನ್ಯೂಟ್ರಿಯೆಂಟ್ಸ್ ಕ್ಯಾನ್ ಬಿ ಅಬ್ಸಾರ್ಬ್ಡ್. ಸರಿನಾ? The villi are richly supplied with blood vessels which take
ದ ಅಬ್ಸಾರ್ಬ್ಡ್ ಫುಡ್ ಇನ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಸರಿನಾ? ಸೊ ಈ ಮೂಲಕ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಅಬ್ಸಾರ್ಬ್ ಆಗಿ ಬ್ಲಡ್ಗೆ ಹೋಗಿ ನಂತರ ಆ ಬ್ಲಡ್ ಇದ್ದಿದ್ದು ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗ್ತವೆ. ಸರಿನಾ? ಸೊ ಈ ರೀತಿಯಾಗಿ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಫುಡ್ ಇದ್ದಿದ್ದು ಅಬ್ಸಾರ್ಬ್ ಆಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಓಕೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆ್ಯಂಡ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಒನ್ಸ್ ಅಗೈನ್ 2 ಮಾರ್ಕ್ ಆರ್ 3 ಮಾರ್ಕ್ ಕ್ವೆಶನ್ಸ್ಗೆ ನಿಮಗೆ ಕೇಳ್ಬೋದು. ಅವರೇನಾದ್ರು 2 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಅಥವಾ 3 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ರೆ ನೀವು ಅದನ್ನು ಗಮನದಲ್ಲಿಟ್ಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಹಾಗೂ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಆಲ್ವೇಸ್ ನೋಡಿ, ಈ ರೀತಿಯಾದ ಕ್ವೆಶನ್ಸ್ಗಳಲ್ಲಿ ಕೊಟ್ಟಾಗ ಡೆಫಿನೇಷನ್ಸ್ಗಳನ್ನ ಬರೆದ್ಬಿಡಿ. ಆಟೋಟ್ರೋಪ್ಸ್ ಅಂದರೆ ಏನು, ಹೆಟೆರೋಟ್ರೋಪ್ಸ್ ಅಂತ ಹೇಳುವಂತ ಬರೆದ್ಬಿಟ್ರೆ ಅಲ್ಲೇ ನಿಮಗೆ 1 ಮಾರ್ಕ್ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಸಿಂಪ್ಲಿ ರೆಪ್ರೆಸೆಂಟ್ಸ್, ಆಟೋಟ್ರೋಪಿಕ್ ನ್ಯೂಟ್ರಿಷನ್ನಲ್ಲಿ ಯಾವಾಗಲೂ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೊಂಡ್ಬಿಡುತ್ತವೆ. ಹೌದಲ್ವಾ? ಅಲ್ಲೇ 1 ಪಾಯಿಂಟ್ ಸಿಗ್ತಾ. ಅದೇ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ನಲ್ಲಿ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರವನ್ನು ತಾವು ಸಿಂಥಸೈಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೌದಲ್ವಾ? ದೇ ಕ್ಯಾನ್ ನಾಟ್ ಸಿಂಥಸೈಸ್ ದೇರ್ ಓನ್ ಫುಡ್, ರೈಟ್? ಹಾಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ನಲ್ಲಿ ಸಾಮಾನ್ಯವಾಗಿ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳನ್ನು ಬಳಸ್ಕೊಂಡು, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೌದಲ್ವಾ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಫೋಟೋಸಿಂಥಸಿಸ್ ಇಸ್ ಹ್ಯಾಪನಿಂಗ್. ಹೌದಲ್ವಾ? ಸೊ ಈ ರೀತಿಯಾದ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳನ್ನು ಬಳಸ್ಕೊಂಡು ಆರ್ಗ್ಯಾನಿಸಮ್ಸ್ಗಳು ಆಹಾರವನ್ನು ಸಿಂಥಸೈಸ್ ಮಾಡ್ತಾ ಇದ್ದಾವೆ. ಹೌದಲ್ವಾ? ಆದರೆ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ನಲ್ಲಿ ಏನಾಗ್ತಾ ಇದೆ, ಇಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರಕ್ಕಾಗಿ ಇನ್ನೊಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿದೆ. ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್. ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲ ಹೆಟೆರೋಟ್ರೋಪ್ಸ್ಗಳು ಕೂಡ ಆಟೋಟ್ರೋಪ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತವೆ. ಸರಿನಾ? ಎಕ್ಸಾಂಪಲ್ಸ್ ಕೊಟ್ಬಿಡಿ. ಎಕ್ಸಾಂಪಲ್ಸ್ಗೆ ಅಗೈನ್ ಈಸಿಯಾಗಿ ಕೊಟ್ಬಿಡ್ಬೋದು. ಎಲ್ಲ ಗ್ರೀನ್ ಪ್ಲಾಂಟ್ಸ್ಗಳು ಕೂಡ ಫೋಟೋಸಿಂಥಸಿಸ್ ಅನ್ನು ನಡೆಸುತ್ತವೆ. ಹಾಗೆ ಕೆಲವೊಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಲೈಕ್ ಆಲ್ಗೇಸ್ ಅನ್ನುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಬ್ಲೂ ಗ್ರೀನ್ ಆಲ್ಗೆ ಆಗಿರ್ಬೋದು, ಅಥವಾ ಒಂದಷ್ಟು ಬ್ಯಾಕ್ಟೀರಿಯಾಗಳಲ್ಲಿಯೂ ಕೂಡ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅನ್ನೋದು ಕಂಡು ಬರಬಹುದು. ಸರಿನಾ? ಅದೇ ರೀತಿ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಕೊಡಿ. ಎಲ್ಲ ರೀತಿಯ ಅನಿಮಲ್ಸ್ಗಳು, ಹಾಗೆ ಫಂಗೈ ಹಾಗೂ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ. ಹೌದಾ? ಸೊ ಇಲ್ಲಿ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ಹಾಗೆ ಮೋಸ್ಟ್ ಆಫ್ ದ ಫಂಗೈ ಹಾಗೂ ಎಲ್ಲ ರೀತಿಯ ಅನಿಮಲ್ಸ್ಗಳು ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ನ ಮೇಲೆ ಡಿಪೆಂಡ್ ಆಗಿರುತ್ತವೆ. ಸರಿನಾ? ಸೊ ಅಗೈನ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಕಂಡು ಬರುವಂಥ ವಿಧಗಳು ಯಾವುದು ಅಂತ ಕೂಡ ಕೇಳ್ಬೋದು. ಹೌದಾ? ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಒನ್ಸ್ ಅಗೈನ್ ನಿಮಗೆ ಹೋಲೋಜೋಯಿಕ್ ನ್ಯೂಟ್ರಿಷನ್ ಇದೆ. ಹೌದಲ್ವಾ? ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಇದೆ, ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಇದೆ. ಹೌದಲ್ವಾ? ಸೊ ಈ ರೀತಿಯಾದ ಸಾಕಷ್ಟು ವಿಧಗಳು ಇರೋದನ್ನು ಕೂಡ ನೀವು ಗಮನಿಸ್ಬೋದು. ಓಕೆನಾ? ಸೊ ಅದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ವಾಟ್ ಈಸ್ ದ ರೋಲ್ ಆಫ್ HCl ಇನ್ ಆರ್ ಸ್ಟಮಕ್? ಆಸಿಡ್ ಏನಿದೆಯಲ್ಲ, ನಮ್ಮ ಸ್ಟಮಕ್ ಆಸಿಡ್ ಏನಿದೆಯಲ್ಲ, ಆ ಸ್ಟಮಕ್ ಆಸಿಡ್ನ ರೋಲ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಮುಖ್ಯವಾಗಿ ನೋಡಿ, HCl ನಮ್ಮ ಹೊಟ್ಟೆಯಲ್ಲಿರುವಂಥ, ನಮ್ಮ ಸ್ಟಮಕ್ನಲ್ಲಿ ಇರುವಂಥ HCl ಇಟ್ ಕ್ರಿಯೇಟ್ಸ್ ಅನ್ ಅಸಿಡಿಕ್ ಮೀಡಿಯಮ್ ಇನ್ ದ ಸ್ಟಮಕ್. ಹೌದಲ್ವಾ? ಸೊ ಆ ಅಸಿಡಿಕ್ ಮೀಡಿಯಮ್ನಿಂದಾಗಿ ಆ HCl ಹಾಗೆ ನಮ್ಮ ಸ್ಟಮಕ್ನಿಂದ ಸೆಕ್ರೆಟ್ ಆಗುವಂಥ ಒಂದಷ್ಟು ಎನ್ಸೈಮ್ಸ್ಗಳು ಆಕ್ಟಿವೇಟ್ ಆಗೋಕ್ಕೆ ಸಹಾಯ ಮಾಡುತ್ತವೆ. ಸರಿನಾ? HCl ಕ್ರಿಯೇಟ್ಸ್ ಅನ್ ಅಸಿಡಿಕ್ ಮೀಡಿಯಮ್ ಇನ್ ದ ಸ್ಟಮಕ್ ವಿಚ್ ಈಸ್ ನೆಸಸರಿ ಫಾರ್ ದ ಆಕ್ಟಿವೇಶನ್ ಆಫ್ ಎನ್ಸೈಮ್ ಕಾಲ್ಡ್ ಆಸ್ ಪೆಪ್ಸಿನ್. ಈ ಪೆಪ್ಸಿನ್ ಏನಿದೆಯಲ್ಲ, ಇದು ಪ್ರೋಟೀನ್ ಡೈಜೆಷನ್ನಲ್ಲಿ ಸಹಾಯ ಮಾಡುತ್ತೆ. ಸರಿನಾ? ಪ್ರೋಟೀನ್ಸ್ಗಳನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ. ಓಕೆನಾ? ಓಕೆ, ಅಂಡ್ ಆಸ್ ವೆಲ್ ಆಸ್ ಅದರ ಜೊತೆಗೆ ದ ಮೇನ್ ಪರ್ಪಸ್ ಈಸ್ ದಿಸ್ ಆಸಿಡ್ ಕಿಲ್ಸ್ ಬ್ಯಾಕ್ಟೀರಿಯಾ ವಿಚ್ ದ ಫುಡ್ ಮೈಟ್ ಕಂಟೈನ್. ಹೌದಲ್ವಾ? ನಾವು ತಿನ್ನುವ ಆಹಾರದೊಂದಿಗೆ ಬಂದಿರುವಂಥ ಯಾವುದೇ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಾಗಿರ್ಬೋದು, ಹೌದಾ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಇನ್ನಿತರ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳೇನಿದೆ, ಸೊ ಈ ರೀತಿಯಾದ ಬ್ಯಾಕ್ಟೀರಿಯಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಆಸಿಡ್ ಅನ್ನೋದು ಕೊಲ್ಲುತ್ತೆ. ಹೌದಲ್ವಾ? ಇದು HClನ ಮುಖ್ಯವಾದ ಕೆಲಸ. ಓಕೆನಾ? ದಿಸ್ ಇಸ್ ದ ರೋಲ್ ಆಫ್ HCl ಆರ್ ಸ್ಟಮಕ್ ಆಸಿಡ್ ಇನ್ ಅವರ್ ಬಾಡಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ವಾಟ್ ಆರ್ ದ ಡಿಫರೆಂಟ್ ways in which glucose is oxidized to provide energy in various organisms? ಇಲ್ಲಿ ಇದನ್ನು ನಿಮಗೆ 3ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ಗಳಿಗೆ ಕೇಳುವಂಥ ಸಾಧ್ಯತೆಗಳಿರಬಹುದು. ಓಕೆನಾ? 4 ಅಥವಾ 5 ಮಾರ್ಕ್ಸ್ಗಳಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಇಲ್ಲಿ ಆರ್ಗ್ಯಾನಿಸಮ್ಸ್ಗಳ ಎಲ್ಲ ರೀತಿಯ ಆರ್ಗ್ಯಾನಿಸಮ್ಸ್ಗಳಲ್ಲಿ ಹೇಗೆ ಗ್ಲೂಕೋಸ್ ಬೇರೆ ಬೇರೆ ರೀತಿಯಾಗಿ ಬ್ರೇಕ್ ಡೌನ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಚಿತ್ರವನ್ನು ಕೊಟ್ಟಿದ್ದಾರಲ್ಲ, ಇದನ್ನು ನೀವು ಎಲಾಬೊರೇಟೆಡ್ ಆಗಿ ಬರೀಬೇಕು. ಹೌದಾ? ಅಥವಾ ನೀವು ಈ ರೀತಿಯಾದ ಕೆಮಿಕಲ್ ಈಕ್ವೇಷನ್ಸ್ಗಳನ್ನ ಬರೆದ್ರೂ ಕೂಡ ಆಗುತ್ತೆ. ಓಕೆನಾ? ಬಟ್ ಎಲಾಬೊರೇಟ್ ಆಗಿ ಬರೆದ್ರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳು ಸಿಕ್ಬಿಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಫಸ್ಟ್ ಸ್ಟೆಪ್ ಆಫ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ದಟ್ ಈಸ್ ಆ 6 ಕಾರ್ಬನ್ ಮಾಲಿಕ್ಯೂಲ್ ಏನಿದೆ, ಇದು ಫಸ್ಟ್ ಏನಾಗ್ತಾ ಇದೆ, ಒಂದು 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬದಲಾಗ್ತಾ ಇದೆ. ಹೌದಲ್ವಾ? ಫಸ್ಟ್ ಸ್ಟೆಪ್ನಲ್ಲಿ
ಗ್ಲೂಕೋಸ್ ಬ್ರೇಕ್ ಡೌನ್ನಲ್ಲಿ ರೆಸ್ಪಿರೇಷನ್ ಪ್ರಕ್ರಿಯೆಯಲ್ಲಿ ಮೊದಲು ನಡೆಯುವಂಥ ಪ್ರಕ್ರಿಯೆ ಯಾವುದು? ಅದು ಗ್ಲೈಕಾಲೈಸಿಸ್ ಅಂತ ಹೇಳಿ ನಾವು ಕರಿತೇವೆ, ಸರಿನಾ? ಸೊ ಇಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಇದು ಎಲ್ಲಿ ನಡೆಯುತ್ತೆ? ಗ್ಲೂಕೋಸ್ ಇದ್ದಿದ್ದು 6 ಕಾರ್ಬನ್ ಮಾಲಿಕ್ಯೂಲ್ ಇದ್ದಿದ್ದು ಪೈರುವೇಟ್ ಆಗಿ ಅಂದಮೇಲೆ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬದಲಾಗ್ತಾ ಇದೆ. ಎಲ್ಲಿ? ಸೈಟೋಪ್ಲಾಸಂನಲ್ಲಿ. ಎಲ್ಲ ಆರ್ಗ್ಯಾನಿಸಮ್ಸ್ಗಳ ಸೆಲ್ಸ್ಗಳಲ್ಲಿ ಈ ಪ್ರಕ್ರಿಯೆ ಕಾಮನ್ ಆಗಿ ನಡೆಯುತ್ತೆ. ಹೌದಾ? ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್. 6 ಕಾರ್ಬನ್ ಮಾಲಿಕ್ಯೂಲ್ ಇದ್ದಿದ್ದು 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬದಲಾಗ್ತಾ ಇದೆ. ಇದು ಸೈಟೋಪ್ಲಾಸಂನಲ್ಲಿ ನಡೆಯುತ್ತೆ, ಸರಿನಾ? ಓಕೆ. ನಂತರ ಬರೋದು ವೇರಿಯಸ್ ಪಾತ್ವೇಸ್. ಈ ಪೈರುವೇಟ್ ಇದ್ದಿದ್ದು ಬೇರೆ ಬೇರೆ ಎಲ್ಲೆಲ್ಲಿ ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ ರೀತಿಯಾಗಿ ಬ್ರೇಕ್ ಡೌನ್ ಆಗ್ತಾ ಆ ಎಂಡ್ ಪ್ರಾಡಕ್ಟ್ಸ್ಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ, ಸರಿನಾ? ಓಕೆ. ಸೊ ಫರ್ದರ್ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಟೇಕ್ಸ್ ಪ್ಲೇಸ್ ಇನ್ ಡಿಫ್ರೆಂಟ್ ವೇಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈ ಗ್ಲೂಕೋಸ್ ಏನಾದರೂ ಏರೋಬಿಕ್ ರೆಸ್ಪಿರೇಷನ್ ನಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇದು ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ? ನಂತರ ನೋಡಿ, ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಇಲ್ಲಿ ಎಲ್ಲಿಗೆ ಬರುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ಬರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕ್ರಬ್ ಸೈಕಲ್ ಅಂತ ಹೇಳಿ ನಾವು ಕರಿತೇವೆ. ಆ ಪ್ರಕ್ರಿಯೆ ಮೂಲಕ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ನ ರಿಲೀಸ್ ಮಾಡೋದ್ರ ಮೂಲಕ ಹೆಚ್ಚಿನ ಪ್ರಮಾಣದ ಎನರ್ಜಿನ ರಿಲೀಸ್ ಮಾಡ್ತಾ ಇದು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ, ಸರಿನಾ? ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ರೆಸ್ಪಿರೇಷನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಸರಿನಾ? ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾದರೂ ಗ್ಲೂಕೋಸ್ ಬ್ರೇಕ್ ಡೌನ್ ಆದರೆ ಅದು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಸರಿನಾ? ಗ್ಲೂಕೋಸ್ ಪೈರುವೇಟ್ ಆಗಿ ಸೈಟೋಪ್ಲಾಸಂನಲ್ಲಿ ಕನ್ವರ್ಟ್ ಆಗುತ್ತೆ. ನಂತರ ಪೈರುವೇಟ್ನಿಂದ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಹಾಗೂ ಎನರ್ಜಿ ಈ ಎಂಡ್ ಪ್ರಾಡಕ್ಟ್ಸ್ಗಳು ಎಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಮೈಟೋಕಾಂಡ್ರಿಯಾದಲ್ಲಿ ರಿಲೀಸ್ ಆಗುತ್ತೆ. ನಂತರ ಪೈರುವೇಟ್ ಆದ ನಂತರ ಪೈರುವೇಟ್ನ ಫರ್ದರ್ ಬ್ರೇಕ್ ಡೌನ್ ಎಲ್ಲಿ ನಡೀತಾ ಇದೆ? ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಇದೆ ಇನ್ ಕೇಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್, ಸರಿನಾ? ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ರಿಲೀಸ್ ಆಗುತ್ತೆ ಬೈ ರಿಲೀಸಿಂಗ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ, ಹೆಚ್ಚಿನ ಪ್ರಮಾಣದ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ಎನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಆಕ್ಸಿಜನ್ ಇಲ್ಲದೆ ಇದ್ದಾಗ ಏನಾಗುತ್ತೆ ನೋಡಿ, ಆಕ್ಸಿಜನ್ ಇಲ್ಲದೆ ಇದ್ದಾಗ ಈ ಪೈರುವೇಟ್ ಇದ್ದಿದ್ದು ಇನ್ಕಂಪ್ಲೀಟ್ ಅಥವಾ ಗ್ಲೂಕೋಸ್ ಏನಿದೆ ಈ ಗ್ಲೂಕೋಸ್ ಇದ್ದಿದ್ದು ಇನ್ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸರಿನಾ? ಸೊ ಇಲ್ಲಿ ಏನಾಗುತ್ತೆ, ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಈಸ್ಟ್ ಆರ್ ಪ್ಲಾಂಟ್ಸ್, ಸರಿನಾ? ಇಲ್ಲಿ ಎಥನಾಲ್ ರಿಲೀಸ್ ಆಗುತ್ತೆ 2 ಕಾರ್ಬನ್ ಮಾಲಿಕ್ಯೂಲ್, ಹೌದಾ? ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಸ್ವಲ್ಪ ಪ್ರಮಾಣದ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ, ಸರಿನಾ? ಇಫ್ ಯು ಕಂಪೇರ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್, ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಇನ್ ಎನರೋಬಿಕ್ ರೆಸ್ಪಿರೇಷನ್ ಈಸ್ ವೆರಿ ಲೆಸ್. ಅಷ್ಟನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಓಕೆನಾ? ಅದೇ ರೀತಿ ನಮ್ಮ ಮಸಲ್ ಸೆಲ್ಸ್ಗಳಲ್ಲಿಯೂ ಕೂಡ ಅನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಯಾವಾಗ ನಾವು ವಿಗರಸ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ, ನಮಗೆ ನಾವು ಬ್ರೀತ್ ಮಾಡಿ ಇನ್ಹೇಲ್ ಮಾಡ್ತಾ ಇರುವಂಥ ಆಕ್ಸಿಜನ್ ಸಾಕಾಗ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ಎನರ್ಜಿ ಬೇಕಿರುತ್ತೆ. ಹೆಚ್ಚಿನ ಪ್ರಮಾಣದ ಎನರ್ಜಿ ರಿಕ್ವೈರ್ಮೆಂಟ್ ಇದ್ದಾಗ ನಮ್ಮ ಮಸಲ್ ಸೆಲ್ಸ್ಗಳಲ್ಲಿ ಅನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ, ಸರಿನಾ? ಸೊ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ ಬೈ ರಿಲೀಸಿಂಗ್ ಸಮ್ ಲಿಟಲ್ ಅಮೌಂಟ್ ಆಫ್ ಎನರ್ಜಿ, ಸರಿನಾ? ಸೊ ಆಲ್ವೇಸ್ ರಿಮೆಂಬರ್, ಯಾವಾಗ ಅನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ ಆಗ ಆಕ್ಸಿಜನ್ ಇರೋದಿಲ್ಲ, ಆಗ ಗ್ಲೂಕೋಸ್ ಇದ್ದಿದ್ದು ಇನ್ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಓಕೆನಾ? ಕಡಿಮೆ ಪ್ರಮಾಣದ ಎನರ್ಜಿ ರಿಲೀಸ್ ಆಗುತ್ತೆ. ಇಷ್ಟನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಓಕೆನಾ? ಆಕ್ಸಿಜನ್ ಇದ್ದಾಗ ಗ್ಲೂಕೋಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಪಾತ್ಗಳಲ್ಲಿ ಗ್ಲೂಕೋಸ್ ಇದ್ದಿದ್ದು ಬ್ರೇಕ್ ಡೌನ್ ಆಗೋದನ್ನು ನಾವು ಗಮನಿಸಬಹುದು. ಅರ್ಥ ಆಗ್ತಿದ್ದಿಲ್ಲಪ್ಪ? ಸೊ ಹೆಚ್ಚಿನ ಮಾರ್ಕ್ಸ್ಗೆ ನೀವು ಕೇಳಿದಾಗ ನೀವು ಸ್ವಲ್ಪ ಮಟ್ಟದಲ್ಲಿ ಎಲಾಬರೇಟ್ ಆಗಿ ಪಾಯಿಂಟ್ಗಳನ್ನು ಎಕ್ಸಾಕ್ಟ್ ಈ ಪಾಯಿಂಟ್ಗಳನ್ನು ಒಂದು ಸೈಂಟಿಫಿಕ್ ಪಾಯಿಂಟ್, ಸೇ ಫಾರ್ ಎಕ್ಸಾಂಪಲ್ ಏರೋಬಿಕ್ ರೆಸ್ಪಿರೇಷನ್ ಬರೆದು ಇಲ್ಲಿ ಏನಾಗುತ್ತೆ ಅಂತ ಬರೀರಿ, ಅನರೋಬಿಕ್ ರೆಸ್ಪಿರೇಷನ್ ಅಂತ ಬರೆದು ಅಲ್ಲಿ ಏನಾಗುತ್ತೆ, ಅನರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್, ಅನರೋಬಿಕ್ ರೆಸ್ಪಿರೇಷನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಮಸಲ್ ಸೆಲ್ಸ್, ಹೌದಾ? ಎರಡೂ ಕಡೆ ಏನಾಗುತ್ತೆ ಅನ್ನೋದನ್ನು ನೀಟಾಗಿ ಬರೆದ್ರೆ ನಿಮಗೆ 3 ಅಥವಾ 4 ಅಥವಾ 5 ಅಥವಾ ಎಷ್ಟು ಮಾರ್ಕ್ಸ್ ಇದೆ ಆ ಅಂಕಗಳು ನಿಮಗೆ ಈಸಿಯಾಗಿ ದೊರಕುತ್ತವೆ, ಸರಿನಾ? ಅರ್ಥ ಆಗ್ತಿದ್ದಿಲ್ಲಪ್ಪ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹೈಲಿ ಆರ್ಗನೈಸ್ಡ್ ಪ್ಲಾಂಟ್ಸ್? ಓಕೆನಾ? ಹೈಲಿ ಆರ್ಗನೈಸ್ಡ್, ತುಂಬ ವೆಲ್ ಡೆವಲಪ್ಡ್ ಪ್ಲಾಂಟ್ಸ್ಗಳೇನಿದೆ, ಹೈಯರ್ ಆರ್ಡರ್ನಲ್ಲಿ ಬರುವಂಥ ಪ್ಲಾಂಟ್ಸ್ಗಳೇನಿದೆ, ಅವುಗಳಲ್ಲಿ ಯಾವ ರೀತಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಂಡು ಬರುತ್ತೆ? ವೆರಿ ಸಿಂಪಲ್. ಯಾವ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಂಡು ಬರುತ್ತೆ? There are 2 types of conducting tissues in higher plants, that is xylem and phloem. ಇದರ ಫಂಕ್ಷನ್ಸ್ ನಿಮಗೆ ಸಣ್ಣ ಮಕ್ಕಳಿಂದನೂ ನೀವು ಕಲಿತಾ ಇದ್ದೀರಾ, ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಹೌದಲ್ವಾ? xylem ಏನು ಮಾಡುತ್ತೆ, phloem ಏನು ಮಾಡುತ್ತೆ? xylem ಕ್ಯಾರೀಸ್ ವಾಟರ್ ಅಂಡ್ ಮಿನರಲ್ಸ್ ಅಬ್ಸಾರ್ಬ್ ಫ್ರಮ್ ದ ಸಾಯಿಲ್. ನಮ್ಮ ಸಸ್ಯಗಳು ಸಾಯಿಲ್ನಿಂದ ನೀರನ್ನು ಹಾಗೆ ಮಿನರಲ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತವೆ. ಹೀಗೆ ಅಬ್ಸರ್ವ್ ಮಾಡ್ಕೊಂಡಂಥ ವಾಟರ್ ಹಾಗೂ ಮಿನರಲ್ಸ್ಗಳು ಯಾವುದರ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತವೆ? xylemನ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹಾಗೆ
ಫ್ಲೋಯಮ್ ಕಂಡಕ್ಟ್ಸ್ ಫುಡ್ ಫ್ರಮ್ ಲೀವ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಸಸ್ಯಗಳ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರ ಉತ್ಪತ್ತಿ ಆಗುತ್ತೆ. ಹೀಗೆ ಉತ್ಪತ್ತಿಯಾದಂಥ ಆಹಾರವನ್ನು ಫ್ಲೋಯಮ್ ಟಿಶ್ಯೂ ಬೇರೆ ಬೇರೆ ಭಾಗಗಳಿಗೆ ಕಂಡಕ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ವೆರಿ ಸಿಂಪಲ್, ಸರಿನಾ? ಸೊ 1 or 2 ಮಾರ್ಕ್ಗೆ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಆರ್ ಸ್ಟೊಮ್ಯಾಟಾ? ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟಾ. ತುಂಬ ಸಿಂಪಲ್ ಆಗಿ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. ಹೌದಾ? ಸ್ಟೊಮ್ಯಾಟಾ ಅಂದರೆ ಏನು? ಸ್ಟೊಮ್ಯಾಟಾಸ್ ಆರ್ ದ ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಲೀವ್ಸ್. ಲೀವ್ಸ್ಗಳ ಸರ್ಫೇಸ್ನ ಮೇಲೆ ಕಂಡುಬರುವಂತಹ, ಸರ್ಫೇಸ್ನಲ್ಲಿ ಕಂಡುಬರುವಂತಹ ಸಣ್ಣ ಸಣ್ಣದಾದ ರಂಧ್ರಗಳು, ಟೈನಿ ಪೋರ್ಸ್ಗೆ ನಾವು ಏನಂತ ಹೇಳಿ ಕರಿತೇವೆ? ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೇವೆ. ಸ್ಟೊಮ್ಯಾಟಾದ ಡಯಾಗ್ರಾಮ್ ನೋಡಿ, ವೆರಿ ಸಿಂಪಲ್. ಈ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಬರೆದು ಓಕೆನಾ? ಸೊ ಮೊದಲು ನೀವು ಏನು ಮಾಡಿ, 2 ಗಾಡ್ ಸೆಲ್ಸ್ಗಳನ್ನು ಈ ರೀತಿ ಬರೀರಿ. ಹೌದಾ? 2 ಗಾಡ್ ಸೆಲ್ಸ್ಗಳನ್ನು ನೀವು ಈ ರೀತಿ ಬರೆದು ನಂತರ ಅದರ ಸುತ್ತಮುತ್ತ ನೀವು ಒಂದಷ್ಟು ಎಪಿಡರ್ಮಲ್ ಸೆಲ್ಸ್ಗಳನ್ನು ಕೂಡ ನೀವು ಬರೀರಿ. ಓಕೆನಾ? ಎಪಿಡರ್ಮಲ್ ಸೆಲ್ಸ್ಗಳನ್ನು ಈ ರೀತಿ ಬರೆದ್ರೆ ಮುಗೀತು. ತುಂಬ ಸಿಂಪಲ್. ಓಕೆನಾ? ಎಪಿಡರ್ಮಲ್ ಸೆಲ್ಸ್ಗಳನ್ನು ನೀವು ಈ ಥರ ಬರೀತೀರ. ನಾನು ಇಲ್ಲಿ ತುಂಬ ರಫ್ ಆಗಿ ಬರೆದು ತೋರಿಸ್ತಾ ಇದ್ದೀನಿ, ಸರಿನಾ? ಎಪಿಡರ್ಮಲ್ ಸೆಲ್ಸ್ಗಳನ್ನು ನೀವು ಬರೆದ್ರಿ. ಸೊ ಈ ಗಾಡ್ ಸೆಲ್ಸ್ಗಳಲ್ಲಿ ಮಧ್ಯೆ ನೀವು ಸಣ್ಣ ಸಣ್ಣದಾಗಿ ನೀವು ಕ್ಲೋರೋಪ್ಲಾಸ್ಟ್ಗಳನ್ನು ಕೂಡ ನೀವು ಬರೀಬಹುದು. ಹೌದಾ? ಓಕೆನಾ? ಸೊ ನೀವು ಅದಾದ ನಂತರ ಲೇಬಲ್ ಮಾಡಬೇಕು. ಸೊ ಇದು ಗಾಡ್ ಸೆಲ್, ಇದು ಹೌದಾ? ಇದು ಎಪಿಡರ್ಮಲ್ ಸೆಲ್ಸ್, ಇದರ ಒಳಗಡೆ ಇರುವಂಥದ್ದು ಸಣ್ಣ ಸಣ್ಣದಾದ ಕ್ಲೋರೋಪ್ಲಾಸ್ಟ್ಗಳು ಅಂತ ಹೇಳಿ ನೀವು ಲೇಬಲ್ ಮಾಡಿ, ಈ ಮಧ್ಯದ ಓಪನಿಂಗನ್ನು ನೀವು ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳಿ ಲೇಬಲ್ ಮಾಡ್ತೀರಾ. ಹೌದಾ? ಸೊ ಈ ರೀತಿಯಾಗಿ ನೀವು ತುಂಬ ರಫ್ ಆಗಿ ಬರೆದ್ರೂ ಕೂಡ ನಿಮಗೆ ಆ 2 ಮಾರ್ಕ್ಸು ಈಸಿಯಾಗಿ ಸಿಕ್ಬಿಡುತ್ತೆ. ಈಸಿಲಿ ಇವಾಗ ಡಯಾಗ್ರಾಮನ್ನು, ಪ್ಯೂರ್ ಡಯಾಗ್ರಾಮನ್ನು ನೀವು 2 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. 1 ಮಾರ್ಕ್ಸು ಡಯಾಗ್ರಾಮ್ಗೆ, ಇನ್ನೊಂದು ಮಾರ್ಕ್ಸು ಲೇಬಲಿಂಗ್ಸ್ಗೆ. ಹೌದಾ? ಪಾರ್ಟ್ಸ್ಗಳಿಗೆ ಅವ್ರು ಕೊಟ್ಬಿಡ್ತಾರೆ. ಒಂದೊಂದು ಹಾಫ್ ಮಾರ್ಕ್ಸ್ ನಿಮಗೆ ಲೇಬಲ್ಸಲ್ಲಿ ಸಿಕ್ಕರೂ ಕೂಡ 2 ಮಾರ್ಕನ್ನು ಈಸಿಯಾಗಿ ಪಡ್ಕೊಳ್ಬೋದು. ಸರಿನಾ? ಸೊ ತುಂಬ ಸಿಂಪಲ್ ಡಯಾಗ್ರಾಮ್ ಇದು. ನಾನು ಇಲ್ಲಿ ತುಂಬ ರಫ್ ಆಗಿ ಬಿಡಿಸಿದೆ. ಓಕೆನಾ? ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಬರೆಯೋದನ್ನು ಕಲಿಬೇಕು. ರೆಡಿನಾ? ಓಕೆ, ಫೈನ್. ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಲಿಸ್ಟ್ ದ 3 ಇವೆಂಟ್ಸ್ ವಿಚ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಓಕೆನಾ? ಸೊ ಇಲ್ಲಿ ಫೋಟೋಸಿಂಥಸಿಸ್ನಲ್ಲಿ ಮುಖ್ಯವಾಗಿ 3 ಮೇಜರ್ ಈವೆಂಟ್ಸ್ಗಳು ನಡೆಯುತ್ತೆ. ಸರಿನಾ? ಫೋಟೋಸಿಂಥಸಿಸ್ನಲ್ಲಿ ನಾವು ಟೆಕ್ನಿಕಲಿ ಹೇಳೋದಾದರೆ ಅಲ್ಲಿ ಲೈಟ್ ಡಿಪೆಂಡೆಂಟ್ ಸೈಕಲ್ ಕೂಡ ನಡೆಯುತ್ತೆ, ಹಾಗೆ ಲೈಟ್ ಇಂಡಿಪೆಂಡೆಂಟ್ ಸೈಕಲ್ ಕೂಡ ನಡೆಯುತ್ತೆ. ಅದನ್ನು ನಾವು ಲೈಟ್ ಫೇಸ್ ಹಾಗೂ ಡಾರ್ಕ್ ಫೇಸ್ ಅಂತ ಹೇಳಿ 2 ಫೇಸ್ಗಳಾಗಿ ವಿಂಗಡಿಸಿದ್ದೀವಿ. ಲೈಟ್ ಫೇಸ್ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ, ಹಾಗೆ ಡಾರ್ಕ್ ಫೇಸ್ನಲ್ಲಿ ಇನ್ನಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಒಟ್ಟಾರೆಯಾಗಿ ನಾವು ಮೇಜರ್ ಈವೆಂಟ್ಸ್ಗಳನ್ನು ನಾವು ಹೆಸರಿಸೋದಾದರೆ ಪ್ರೋಸೆಸ್ನಲ್ಲಿ ಅಂತ ಹೇಳಿದ್ರೆ, ಫೋಟೋಸಿಂಥಸಿಸ್ ಪ್ರೋಸೆಸ್ನಲ್ಲಿ 3 ಮೇಜರ್ ಈವೆಂಟ್ಸ್ಗಳನ್ನು ನಾವು ಹೆಸರಿಸೋದಾದರೆ, ಮೊದಲನೇ ಈವೆಂಟ್ ಯಾವುದು? ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಸರಿನಾ? ಇದು ಮೊದಲನೇ ಈವೆಂಟ್ ಆಗುತ್ತೆ. ಓಕೆನಾ? ದೀಸ್ ಆರ್ ದ 3 ಮೇಜರ್ ಈವೆಂಟ್ಸ್. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್. ಓಕೆನಾ? ಸೆಕೆಂಡ್ ನೋಡಿ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಅಥವಾ ಇದನ್ನು ನಾವು ಫೋಟೋಲೈಸಿಸ್ ಅಂತ ಸಿಂಪಲ್ ಆಗಿ ಕರಿಬಹುದು. ಫೋಟೋಲೈಸಿಸ್. ಓಕೆನಾ? ಫೋಟೋಲೈಸಿಸ್ ಅಂತ ಹೇಳಿ ಕೂಡ ಕರಿಬಹುದು. ಸರಿನಾ? ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕನ್ವರ್ಷನ್ ಆಫ್ ಆರ್ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಮಾಲಿಕ್ಯೂಲ್, ಇದನ್ನು ನಾವು ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಹೇಳಿ ಕರಿತೇವೆ. And third major event is reduction of carbon dioxide into carbohydrates. ಸರಿನಾ? ಫೋಟೋಸಿಂಥಸಿಸ್ನಲ್ಲಿ ಏನು ಉತ್ಪತ್ತಿ ಆಗಬೇಕು? ಗ್ಲೂಕೋಸ್ ಉತ್ಪತ್ತಿ ಆಗಬೇಕು. ಸೊ ಈಗ ಕಾರ್ಬನ್ ಡೈಆಕ್ಸೈಡ್, ಅಬ್ಸಾರ್ಬ್ ಮಾಡಿದಂಥ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ? ಕಾರ್ಬೋಹೈಡ್ರೇಟ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಉಪಯೋಗಕ್ಕೆ ಬರ್ತಾ ಇದೆ. ಹೌದಾ? CO2 is being used in the formation of glucose. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಇಲ್ಲಿ ಫೋಟೋಸಿಂಥಸಿಸ್ನಲ್ಲಿ ಉತ್ಪತ್ತಿಯಾದಂಥ ಆಕ್ಸಿಜನ್ ಎಲ್ಲಿಂದ ಬರ್ತಾ ಇದೆ? ಫೋಟೋಲೈಸಿಸ್ ಆಫ್ ವಾಟರ್ನಿಂದ ಬರ್ತಾ ಇದೆ. ಹೌದಲ್ವಾ? ಸೊ ಇಲ್ಲಿ ನೀರು H2O ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಅಪ್ ಆಗೋದ್ರಿಂದ ಆಕ್ಸಿಜನ್ ಲಿಬರೇಟ್ ಆಗ್ತಾ ಇದೆ. ಸರಿನಾ? ಸೊ ಅದನ್ನು ಕೂಡ ಅವರು ಕೇಳ್ಬೋದು. ಫೋಟೋಸಿಂಥಸಿಸ್ನಲ್ಲಿ ಉತ್ಪತ್ತಿಯಾದಂಥ ಆಕ್ಸಿಜನ್ ಎಲ್ಲಿಂದ ಬರ್ತಾ ಇದೆ? ಸರಿನಾ? ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಯೂಸ್ ಆಗ್ತಾ ಇದೆ? ಕಾರ್ಬೋಹೈಡ್ರೇಟ್ಸ್ಗಳ ಸಿಂಥಸಿಸ್ನಲ್ಲಿ ಅಥವಾ ಉತ್ಪಾದನೆಯಲ್ಲಿ. ಸರಿನಾ? ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಕಂಡುಬರುವಂತಹ ಡಬಲ್ ಸರ್ಕ್ಯುಲೇಷನ್ ಮೋಡ್ ಅಂದರೆ ಏನು? ಅದನ್ನು ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಮೊದಲು ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಬರೋಣ. ನೋಡಿ, ಡಬಲ್ ಸರ್ಕ್ಯುಲೇಷನ್ ಅನ್ನೋದು ಒಂದು ಮೋಡ್ ಆಫ್ ಸರ್ಕ್ಯುಲೇಷನ್. ಹೌದಲ್ವಾ? ನಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಲ್ಲಿ ನಡೆಯುವಂಥ ಒಂದು ಮೋಡ್ ಆಫ್ ಸರ್ಕ್ಯುಲೇಷನ್. ಓಕೆನಾ? ಸೊ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಓಪನ್ ಸರ್ಕ್ಯುಲೇಷನ್ ಕಂಡು ಬರುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಷನ್ ಕಂಡು ಬರುತ್ತೆ. ಇದು ನಮ್ಮ ಹ್ಯೂಮನ್ ಬಾಡಿಯಲ್ಲಿ
ಕ್ಲೋಸ್ಡ್ ಸರ್ಕ್ಯುಲೇಷನ್ ಕಂಡು ಬರುತ್ತೆ. ನಮ್ಮಂದ್ರೆ ಬ್ಲಡ್ ಇದ್ದಿದ್ದು ಬ್ಲಡ್ ವೆಸಲ್ಸ್ಗಳ ಒಳಗಡೆ ಮೂವ್ ಆಗುತ್ತೆ. ಸರಿನಾ? ನಮ್ಮ ದೇಹದಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ. ಸೊ ಡಬಲ್ ಸರ್ಕ್ಯುಲೇಷನ್ ಈಸ್ ಅ ಮೋಡ್ ಆಫ್ ಸರ್ಕ್ಯುಲೇಷನ್ ಇನ್ ವಿಚ್ ಬ್ಲಡ್ ಎಂಟರ್ಸ್ ದ ಹಾರ್ಟ್ ಅಂಡ್ ಲೀವ್ಸ್ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್. ಪ್ರತಿಯೊಂದು ಕಾರ್ಡಿಯಾಕ್ ಸೈಕಲ್ನಲ್ಲಿ ರಕ್ತ ಎಷ್ಟು ಸರ್ತಿ ಎಂಟರ್ ಆಗ್ತಾ ಇದೆ? 2 ಸರ್ತಿ ಹೃದಯದ ಒಳಗೆ ಎಂಟರ್ ಆಗ್ತಾ ಇದೆ, ಹಾಗೆ 2 ಸರ್ತಿ ಹೃದಯದಿಂದ ಹೊರ ಹೋಗ್ತಾ ಇದೆ. ಹೌದಲ್ವಾ? ಸೊ ಮೊದಲು ಡಿಆಕ್ಸಿನೇಟೆಡ್ ಬ್ಲಡ್ ಬರುತ್ತೆ, ನಂತರ ಆ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಹಾರ್ಟು ಪಂಪ್ ಮಾಡಿ ಲಂಗ್ನ ಕಡೆಗೆ ಕಳಿಸುತ್ತೆ. ಲಂಗ್ನಲ್ಲಿ ಆಕ್ಸಿನೇಟೆಡ್ ಆದಂಥ ಬ್ಲಡ್ ವಾಪಸ್ ಹೃದಯಕ್ಕೆ ಬಂದು ಮತ್ತೆ ಹೃದಯ ಅದನ್ನು ಪಂಪ್ ಮಾಡಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಕಳಿಸುತ್ತೆ. ಹೌದಲ್ವಾ? ಸೊ ಇಲ್ಲಿ ಎಷ್ಟು ಸರ್ತಿ ರಕ್ತ ಒಳಗಡೆ ಹಾರ್ಟ್ನ ಒಳಗಡೆ ಬಂತು? 2 ಸರ್ತಿ ಹಾರ್ಟ್ನ ಒಳಗಡೆ ಬಂತು. ಎಷ್ಟು ಸರ್ತಿ ರಕ್ತ ಹಾರ್ಟ್ನಿಂದ ಹೊರಗಡೆ ಹೋಯ್ತು? 2 ಸರ್ತಿ ಹೊರಗಡೆ ಹೋಯ್ತು. ಹೌದಲ್ವಾ? ಬ್ಲಡ್ ಎಂಟರ್ಡ್ ದ ಹಾರ್ಟ್ ಟ್ವೈಸ್ ಆ್ಯಂಡ್ ಲೆಫ್ಟ್ ದ ಹಾರ್ಟ್ ಟ್ವೈಸ್. ಹೌದಲ್ವಾ? ಸೊ ಈ ರೀತಿಯಾಗಿರೋದ್ರಿಂದ ನಾವು ಅದನ್ನು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಈ ರೀತಿಯಾದ ಮೋಡ್ ಆಫ್ ಸರ್ಕ್ಯುಲೇಷನ್ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಟೆಕ್ನಿಕಲಿ ಹೇಳೋದಾದ್ರೆ ಡಬಲ್ ಸರ್ಕ್ಯುಲೇಷನ್ನಲ್ಲಿ 2 ರೀತಿಯ ಪಾತ್ವೇಗಳನ್ನು ನಾವು ಗಮನಿಸಬಹುದು. ಅದು ಪಲ್ಮಿನರಿ ಪಾತ್ವೆ ಹಾಗೂ ಸಿಸ್ಟಮಿಕ್ ಪಾತ್ವೆ ಅಂತ ಹೇಳಿ ನಾವು ಕರಿತೇವೆ. ಸರಿನಾ? ಈ ಪಲ್ಮಿನರಿ ಪಾತ್ವೆನಲ್ಲಿ ಏನಾಗುತ್ತೆ? ತುಂಬಾ ಸಿಂಪಲ್. ಪಲ್ಮಿನರಿ ಪಾತ್ವೆ ಸಿಂಪ್ಲಿ ರೆಪ್ರೆಸೆಂಟ್ಸ್ ದ ಸರ್ಕ್ಯುಲೇಷನ್ ಬಿಟ್ವೀನ್ ಹಾರ್ಟ್ ಅಂಡ್ ಲಂಗ್. ಪಲ್ಮಿನರಿ ಲಂಗ್ಗೆ ಸಂಬಂಧಪಟ್ಟಿದ್ದು. ಹೌದಲ್ವಾ? ಹಾಗೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಇದು ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಟು ಹಾರ್ಟ್ ಅಂಡ್ ಬಾಡಿ ಪಾರ್ಟ್ಸ್. ಹೌದಾ? ಸೊ ಇಲ್ಲಿ ಪಲ್ಮಿನರಿ ಸರ್ಕ್ಯುಲೇಷನ್ ಅಲ್ಲಿ ಮೊದಲು ನಾವು ಗಮನಿಸಬೇಕಿರೋದು ಏನಪ್ಪಾ? ಮೊದಲು ಡಿಆಕ್ಸಿನೇಟೆಡ್ ಬ್ಲಡ್ ಎಂಟರ್ಸ್ ದ ಹಾರ್ಟ್ ಫ್ರಮ್ ವೇರಿಯಸ್ ಪಾರ್ಟ್ಸ್. ಹೌದಲ್ವಾ? ವೇರಿಯಸ್ ಬಾಡಿ ಪಾರ್ಟ್ಸ್ ಇಂದ ಡಿಆಕ್ಸಿನೇಟೆಡ್ ಬ್ಲಡ್ ಇದ್ದಿದ್ದು ಹೃದಯದ ಕಡೆಗೆ ಬರುತ್ತೆ. ಹೌದಾ? ಅದಾದ ನಂತರ ಹಾರ್ಟ್ ಆ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಲಂಗ್ನ ಕಡೆಗೆ ಪಂಪ್ ಮಾಡುತ್ತೆ. ಹೌದಾ? ಅಂಡ್ ವೆನ್ ಇಟ್ ರೀಚಸ್ ಲಂಗ್ ಇಟ್ ಗೆಟ್ಸ್ ಆಕ್ಸಿನೇಟೆಡ್. ಹೌದಾ? ಇಲ್ಲಿಗೆ ಪಲ್ಮಿನರಿ ಸರ್ಕ್ಯುಲೇಷನ್ ಮುಗಿಯುತ್ತೆ. ಹೌದಾ? ಸೊ ಪಲ್ಮಿನರಿ ಸರ್ಕ್ಯುಲೇಷನ್ ಆದ ನಂತರ ಹಾಗೆ ಆಕ್ಸಿನೇಟೆಡ್ ಆದಂಥ ಬ್ಲಡ್ ಒನ್ಸ್ ಅಗೇನ್ ಎಂಟರ್ಸ್ ದ ಹಾರ್ಟ್. ಹೌದಾ? ಒನ್ಸ್ ಅಗೇನ್ ಎಂಟರ್ಸ್ ದ ಹಾರ್ಟ್ ಥ್ರೂ ಪಲ್ಮಿನರಿ ವೇನ್ಸ್. ಹೌದಲ್ವಾ? ಸೊ ಅದಾದ ನಂತರ ಹಾರ್ಟ್ಗೆ ಬಂದಂಥ ಈ ಆಕ್ಸಿನೇಟೆಡ್ ಬ್ಲಡ್ ಅನ್ನ ಮತ್ತೆ ಹಾರ್ಟ್ ಪಂಪ್ ಮಾಡುತ್ತೆ. ಪಂಪ್ ಮಾಡಿ ಅಯೋರ್ಟದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಕಳಿಸುತ್ತೆ. ಹೌದಾ? ಸೊ ಇಲ್ಲಿಗೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮುಗಿಯುತ್ತೆ. ಸೊ ಈ 2 ಸರ್ಕ್ಯುಲೇಷನ್ ಪಾತ್ವೆಗಳನ್ನು ಒಟ್ಟಾರೆಯಾಗಿ ನಾವು ಡಬಲ್ ಸರ್ಕ್ಯುಲೇಷನ್ ನಲ್ಲಿ ಇನ್ಕ್ಲೂಡ್ ಮಾಡಬಹುದು. ಸರಿನಾ? ಸೊ ಈ ರೀತಿಯಾಗಿ ಡಬಲ್ ಸರ್ಕ್ಯುಲೇಷನ್ ನಡೆಯೋದನ್ನ ನಾವು ನಮ್ಮ ದೇಹದಲ್ಲಿ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ: ವಾಟ್ ಆರ್ ದ ಮೆಥಡ್ಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್? ಸಸ್ಯಗಳು ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ಗಳನ್ನು ಹೇಗೆ ಹೊರಹಾಕುತ್ತವೆ? ಸೊ ನೋಡಿ, ಇಲ್ಲಿ ಗ್ಯಾಷಿಯಸ್ ವೇಸ್ಟ್ಗಳಿರುತ್ತವೆ, ಸಾಲಿಡ್ ವೇಸ್ಟ್ಗಳಿರುತ್ತೆ, ಲಿಕ್ವಿಡ್ ವೇಸ್ಟ್ಗಳಿರುತ್ತೆ. ಪ್ರತಿಯೊಂದಕ್ಕೂ ಪ್ಲಾಂಟ್ಸ್ಗಳು ಒಂದೊಂದು ರೀತಿಯ ಅಡಾಪ್ಟೇಷನ್ಸ್ಗಳನ್ನು ಮಾಡ್ಕೊಂಡಿರುತ್ತವೆ. ಸರಿನಾ? ಸೊ ಉದಾಹರಣೆಗೆ ನೋಡಿ, ದ ಗ್ಯಾಷಿಯಸ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಕ್ರೀಟೆಡ್ ಥ್ರೂ ವಾಟ್? ಥ್ರೂ ಸ್ಟೊಮ್ಯಾಟಾ. ಸೊ ಸ್ಟೊಮ್ಯಾಟಾದ ಫಂಕ್ಷನ್ ಏನು ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಾ? ಗ್ಯಾಷಿಯಸ್ ಎಕ್ಸ್ಚೇಂಜ್ ನಲ್ಲಿ ಸಹಾಯ ಮಾಡುತ್ತೆ. ಹಾಗೆ ಟ್ರಾನ್ಸ್ಪಿರೇಷನ್ ಅಲ್ಲಿ ಕೂಡ ವಾಟರ್ ವೇಪರ್ ಇದ್ದಿದ್ದು ಎವಾಪರೇಟ್ ಆಗಲಿಕ್ಕೆ ಯಾವ ಹೋಲ್ಸ್ಗಳು ಸಹಾಯ ಮಾಡುತ್ತೆ? ಸ್ಟೊಮ್ಯಾಟಗಳೇನೆ. ಸೊ ಓಕೆನಾ? ಸೊ ಮುಖ್ಯವಾಗಿ ಗ್ಯಾಷಿಯಸ್ ಎಕ್ಸ್ಚೇಂಜ್ ನಲ್ಲಿ ಹಾಗೆ ಟ್ರಾನ್ಸ್ಪಿರೇಷನ್ ಅಲ್ಲಿ ಸ್ಟೊಮ್ಯಾಟಗಳು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಗ್ಯಾಷಿಯಸ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಕ್ರೀಟೆಡ್ ಥ್ರೂ ಸ್ಟೊಮ್ಯಾಟಾ ಇನ್ ದ ಲೀವ್ಸ್ ಆ್ಯಂಡ್ ಲೆಂಟಿಸೆಲ್ಸ್ ಇನ್ ದ ಸ್ಟೆಮ್ಸ್. ಓಕೆನಾ? ಲೆಂಟಿಸೆಲ್ಸ್ಗಳು ಕೂಡ ಒಂದು ರೀತಿಯ ಟೈನಿ ಓಪನಿಂಗ್ಸ್ಗಳೇನೆ ನಮ್ಮ ಸ್ಟೆಮ್ಸ್ಗಳಲ್ಲಿ ಕಂಡು ಬರುತ್ತೆ, ಅಂದರೆ ಪ್ಲಾಂಟ್ಸ್ಗಳ ಸ್ಟೆಮ್ಸ್ಗಳಲ್ಲಿ ಕಂಡು ಬರುತ್ತೆ. ಓಕೆನಾ? ಹಾಗೆ ದ ಸ್ಟೋರ್ಡ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ಸ್ ಆರ್ ಎಕ್ಸ್ಕ್ರೀಟೆಡ್ ಬೈ ಶೆಡಿಂಗ್ ಆಫ್ ಲೀವ್ಸ್. ಸಿ, ಎಲೆಗಳ ಉದುರುವಿಕೆಯ ಮೂಲಕ ಅಥವಾ ಆ ಟ್ರೀನ ಬಾರ್ಕ್ ಏನಿರುತ್ತೆ ಅದು ಪೀಲ್ ಆಫ್ ಆಗೋದ್ರ ಮೂಲಕ ಸ್ಟೋರ್ ಆಗಿದ್ದಂತಹ ಸಾಲಿಡ್ ವೇಸ್ಟ್ಗಳು ಅಥವಾ ಲಿಕ್ವಿಡ್ ವೇಸ್ಟ್ಗಳು ಕೂಡ ಎಕ್ಸ್ಕ್ರೀಟ್ ಆಗೋದನ್ನು ನಾವು ಗಮನಿಸ್ಬೋದು. ಸರಿನಾ? Some wastes are excreted by secreting them in the form of gums or resins. ರೆಸಿನ್ಸ್ಗಳ ರೀತಿ ಅಥವಾ ಗಮ್ಸ್ಗಳ ರೀತಿ ಪ್ಲಾಂಟ್ಸ್ಗಳು ಕೆಲವೊಂದಷ್ಟು ವೇಸ್ಟ್ಗಳನ್ನು ಸೆಕ್ರೀಟ್ ಮಾಡಿ ಅವುಗಳನ್ನು ಎಕ್ಸ್ಕ್ರೀಟ್ ಮಾಡಿಬಿಡುತ್ತವೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಪ್ಲಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸಸ್ ಇನ್ ಟು ದ ಸಾಯಿಲ್ ಅರೌಂಡ್ ದೆಮ್. ತಮ್ಮ ಸುತ್ತಮುತ್ತ ಇರುವಂತಹ ಮಣ್ಣಿಗೆ, ಸಾಯಿಲ್ಗೆ ಸಾಕಷ್ಟು ಎಕ್ಸ್ಕ್ರೀಟರಿ ಮೆಟೀರಿಯಲ್ಸ್ಗಳನ್ನು ಪ್ಲಾಂಟ್ಸ್ಗಳು ಲಿಬರೇಟ್ ಮಾಡುತ್ತವೆ, ರಿಲೀಸ್ ಮಾಡುತ್ತವೆ. ಈ ಮೂಲಕ ತಮ್ಮಲ್ಲಿರುವಂತಹ ಎಕ್ಸ್ಕ್ರೀಟರಿ ಮೆಟೀರಿಯಲ್ಸ್ಗಳನ್ನು ಪ್ಲಾಂಟ್ಸ್ಗಳು ಹೊರ ಹಾಕುತ್ತವೆ. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ: ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಏರೋಬಿಕ್ ಅಂಡ್ ಎನರೋಬಿಕ್ ರೆಸ್ಪಿರೇಷನ್. ಇದು ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ. ಇದೇ ರೀತಿಯ ಕ್ವೆಶ್ಚನ್ಸ್ಗಳನ್ನು ಅವರು ಫಾರ್ಮ್ ಮಾಡ್ಬೋದು. ಡಿಫ್ರೆನ್ಸಸ್ ಬಿಟ್ವೀನ್ ಏರೋಬಿಕ್ ಅಂಡ್ ಎನರೋಬಿಕ್ ರೆಸ್ಪಿರೇಷನ್, ಆಟೋಟ್ರೋಪ್ಸ್ ಅಂಡ್ ಹೆಟೆರೋಟ್ರೋಪ್ಸ್, ಈ ರೀತಿಯಾದ ಕ್ವೆಶ್ಚನ್ಸ್ಗಳನ್ನು ಅವರು ಫ್ರೇಮ್ ಮಾಡ್ಬೋದು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ರೆಸ್ಪಿರೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಎನರೋಬಿಕ್ ರೆಸ್ಪಿರೇಷನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್.
ಆಬ್ಸೆನ್ಸ್ ಅಂಡ್ ಪ್ರೆಸೆನ್ಸ್ 1 ಮಾರ್ಕ್ ಸಿಕ್ಬಿಡ್ತು, ರೈಟ್. ನಂತರ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಕ್ಕರ್ಸ್, ಹೌದಲ್ವಾ. ಅದೇ ಎನರೋಬಿಕ್ ರೆಸ್ಪಿರೇಷನ್ ನಲ್ಲಿ ಪಾರ್ಷಿಯಲ್ ಬ್ರೇಕ್ ಡೌನ್ ಆರ್ ಇನ್ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಕ್ಕರ್ಸ್, ರೈಟ್. ಅದೇ ರೀತಿ ದ ಎಂಡ್ ಪ್ರೊಡಕ್ಟ್ಸ್ ಆರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್, ಹೌದಲ್ವಾ. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎಂಡ್ ಪ್ರಾಡಕ್ಟ್ಸ್ಗಳು ಏನಾಗಿರುತ್ತವೆ, ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ ಹಾಗೂ ಹೆಚ್ಚಿನ ಪ್ರಮಾಣದ ಎನರ್ಜಿ ಅಂತ ಹೇಳಿದ್ರೆ ATP, ಹೌದಾ, ATP, ಓಕೆನಾ. ಸೊ ATP is being more number of ATP molecules are produced here in aerobic respiration, right, ATP, okay. ಅದೇ ರೀತಿ anaerobic respiration ಅಲ್ಲಿ the end products may be ethanol and carbon dioxide as in yeast, ಹೌದಾ, ಆರ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಕಂಡುಬರುವಂತೆ ಅಥವಾ ಈಸ್ಟ್ ನಲ್ಲಿ ಕಂಡುಬರುವಂತೆ ಎಂಡ್ ಪ್ರಾಡಕ್ಟ್ಸ್ಗಳು ಎಥನಾಲ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ, ಅಥವಾ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಎನರ್ಜಿ, ಹೌದಾ. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಮೆಮ್ಮಲ್ಸ್ಗಳಲ್ಲಿ, ಅನಿಮಲ್ಸ್ಗಳಲ್ಲಿ, ಓಕೆನಾ. ಸೊ ಲ್ಯಾಕ್ಟಿಕ್ ಆಸಿಡ್ನ ರೀತಿ ಎಂಡ್ ಪ್ರಾಡಕ್ಟ್ಸ್ಗಳು ರಿಲೀಸ್ ಆಗೋದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ಇಲ್ಲಿ ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಕಡಿಮೆ ಪ್ರಮಾಣದ ಎನರ್ಜಿ ಈಸ್ ರಿಲೀಸ್ಡ್, ಹೌದಲ್ವಾ. ಲೆಸ್ ನಂಬರ್ ಆಫ್ energy ATP molecules are released in anaerobic respiration because of incomplete breakdown of glucose, right. So these are the differences between aerobic and anaerobic respiration, ಸರಿನಾ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಯೂರಿನ್ ಫಾರ್ಮೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದನ್ನು ಕೂಡ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳಿಗೆ ಕೇಳಬಹುದು, 3 ಅಥವಾ ಹೆಚ್ಚಿನ ಅಂಕಗಳು, ಹೌದಾ, 4 ಈ ರೀತಿಯಾದ ಕ್ವೆಶನ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಅಂಕಗಳು ಇರೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ, ಓಕೆನಾ. ಸೊ ಇಲ್ಲಿ ಯೂರಿನ್ ಫಾರ್ಮೇಷನ್ ವಿಷಯಕ್ಕೆ ಬಂದಾಗ ಯೂರಿನ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ 3 ಮೇಜರ್ ಸ್ಟೆಪ್ಸ್, ಸರಿನಾ. ಇದನ್ನ ನೀವು ಪಾಯಿಂಟ್ ವೈಸ್ ಬರೆದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಸಿಕ್ಬಿಡುತ್ತೆ. ತುಂಬ ಎಕ್ಸ್ಟ್ರೀಮ್ ಆಗಿ ನೀವು ಥಿಯರಿಯನ್ನು ಬರಿತಾ ಹೋದರೆ ಅಲ್ಲಿ ಓದಲಿಕ್ಕೆ ಎಕ್ಸಾಮಿನರ್ಗೆ ಕಷ್ಟ ಆಗಬಹುದು. ಸಮ್ಟೈಮ್ಸ್ ದೇ ಮೈಟ್ ಈವನ್ ನೆಗ್ಲೆಕ್ಟ್, ಹೌದಲ್ವಾ. ಅಂತ ಹೇಳಿದ್ರೆ ಅಜಾಗರೂಕತೆ ಅಂತ ಬೈ ಚಾನ್ಸ್ ಅದು ನೆಗ್ಲೆಕ್ಟ್ ಆಗ್ಬೋದು, ಹೌದಾ. ಸೊ ಆಗ ನೀವು ಏನು ಮಾಡಬೇಕು, ಆಗ ಪಾಯಿಂಟ್ ವೈಸ್ ನೀವು ಬರಿತಾ ಹೋಗಬೇಕು. ಫಾರ್ಮೇಷನ್ ಆಫ್ ಯೂರಿನ್ ಇನ್ವಾಲ್ವ್ಸ್ 3 ಸ್ಟೆಪ್ಸ್, ಹೌದಾ. Or urine formation takes place in 3 major steps, that is ultrafiltration, selective reabsorption and tubular secretion ಅಂತೇಳಿ, ಸರಿನಾ. ಸೊ ಈ 3 ಮೇಜರ್ ಪ್ರಕ್ರಿಯೆಗಳ ಮೂಲಕ ಯೂರಿನ್ ಫಾರ್ಮೇಷನ್ ನಡೆಯುತ್ತೆ, ಓಕೆನಾ. ಸೊ ಇಲ್ಲಿ ಅಲ್ಟ್ರಾಫಿಲ್ಟ್ರೇಷನ್ ಅಂದರೆ ಏನಾಗುತ್ತೆ, ಅಲ್ಟ್ರಾಫಿಲ್ಟ್ರೇಷನ್ ಎಲ್ಲಿ ನಡೆಯುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಲ್ಟ್ರಾಫಿಲ್ಟ್ರೇಷನ್ ಅಲ್ಲಿ ಏನಾಗುತ್ತೆ ನೋಡಿ, ದ ಬ್ಲಡ್ ರೀಚಸ್ ದ ಗ್ಲೋಮರುಲಸ್, ಓಕೆನಾ, ವಿತ್ ಹೈ ಪ್ರೆಷರ್. ಸೊ ಇಲ್ಲಿ ಅದನ್ನು ನಾವು ಹೈಡ್ರೋಸ್ಟಾಟಿಕ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಸೊ ನಿಮಗೆ ನೆಫ್ರಾನ್ನ ಸ್ಟ್ರಕ್ಚರನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ನೆಫ್ರಾನ್ ಇಲ್ಲಿ ಬೌಮನ್ಸ್ ಕ್ಯಾಪ್ಸೂಲ್ ಇದೆ, ಅದರ ಒಳಗಡೆ ಗ್ಲೋಮರುಲಸ್ ಕಾಣುತ್ತೆ. ಇಲ್ಲಿಗೆ ಬ್ಲಡ್ಡು ತುಂಬ ರಶ್ ಆಗಿ ಬರುತ್ತೆ. ಅಂದರೆ ಅಂತ ಹೇಳಿದ್ರೆ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಬ್ಲಡ್ನ ಪ್ರೆಷರ್ ಇಲ್ಲಿ ಹೆಚ್ಚಾಗಿರುತ್ತೆ. ಸೊ ಹೀಗೆ ಬಂದಂಥ ಬ್ಲಡ್ಡು ಫಿಲ್ಟರ್ ಆಗುತ್ತೆ, ಇಲ್ಲಿ ಗ್ಲೋಮರುಲಸ್ನಲ್ಲಿ ಫಿಲ್ಟರ್ ಆಗಿ ಬೌಮನ್ಸ್ ಕ್ಯಾಪ್ಸೂಲ್ನ ಒಳಗಡೆ ಗ್ಲೋಮರುಲಸ್ ಫಿಲ್ಟ್ರೇಟನ್ನು ಫಾರ್ಮ್ ಮಾಡುತ್ತೆ, ಸರಿನಾ. ಸೊ ದ ಬ್ಲಡ್ ರೀಚಸ್ ಗ್ಲೋಮರುಲಸ್ ವಿತ್ ಹೈ ಪ್ರೆಷರ್ ಅಂಡ್ ಗೆಟ್ಸ್ ಫಿಲ್ಟರ್ಡ್ ಅಕ್ರಾಸ್ ದ ಥಿನ್ ಕ್ಯಾಪಿಲರಿ ವಾಲ್ಸ್ ಟು ಫಾರ್ಮ್ ಅಲ್ಟ್ರಾಫಿಲ್ಟ್ರೇಟ್ ಅಥವಾ ಗ್ಲೋಮರುಲಸ್ ಫಿಲ್ಟ್ರೇಟ್ ಅಂತ ಹೇಳಿ ನಾವು ಕರಿತೇವೆ. ಇದನ್ನು ನಾವು ನೆಫ್ರಿಕ್ ಫಿಲ್ಟ್ರೇಟ್ ಅಂತ ಕೂಡ ಕರಿಬಹುದು, ಸರಿನಾ. ಈಗ ಫಿಲ್ಟ್ರೇಟ್ ಉತ್ಪತ್ತಿ ಆಯ್ತಾ, ಬೌಮನ್ಸ್ ಕ್ಯಾಪ್ಸೂಲ್ನಲ್ಲಿ ಆ ಫಿಲ್ಟ್ರೇಟ್ ಕಲೆಕ್ಟ್ ಆಯಿತು. ಹೀಗೆ ಕಲೆಕ್ಟ್ ಆದಂಥ ಆ ನೆಫ್ರಿಕ್ ಫಿಲ್ಟ್ರೇಟ್ ಟ್ಯೂಬ್ಯುಲರ್ ಪಾರ್ಟ್ಸ್ಗಳ ಮೂಲಕ ಹಾದು ಹೋಗುತ್ತೆ. ಇವಾಗ ಇಲ್ಲಿ ಬೌಮನ್ಸ್ ಕ್ಯಾಪ್ಸೂಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಪ್ಪ, ಓಕೆನಾ. ಇಲ್ಲಿ ಟ್ಯೂಬ್ಯುಲರ್ ಪಾರ್ಟ್ಸ್ಗಳಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೌಮನ್ಸ್ ಕ್ಯಾಪ್ಸೂಲ್ನಲ್ಲಿ ಸೊ ಇಲ್ಲಿ ಗ್ಲೋಮರುಲಸ್ ಇದೆ, ಓಕೆನಾ. ಇಲ್ಲಿ ನೆಫ್ರಿಕ್ ಫಿಲ್ಟ್ರೇಟ್ ಉತ್ಪತ್ತಿ ಆಯಿತು. ಹೀಗೆ ಉತ್ಪತ್ತಿಯಾದಂಥ ಆ ನೆಫ್ರಿಕ್ ಫಿಲ್ಟ್ರೇಟ್ ಟ್ಯೂಬ್ಯುಲರ್ ಪಾರ್ಟಿಗೆ ರೀಚ್ ಆಗುತ್ತೆ. ಹೀಗೆ ಟ್ಯೂಬ್ಯುಲರ್ ಪಾರ್ಟಿಗೆ ರೀಚ್ ಆದ ನಂತರ ಸಮ್ ಆಫ್ ದ ಸಬ್ಸ್ಟೆನ್ಸಸ್ ಫ್ರಮ್ ದ ಫಿಲ್ಟ್ರೇಟ್ ಆರ್ ರೀಅಬ್ಸಾರ್ಬ್ಡ್ ಸಚ್ ಆಸ್ ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್ ಅಂಡ್ ಮೇಜರ್ ಅಮೌಂಟ್ ಆಫ್ ವಾಟರ್. ಯಾಕಂದರೆ ಇವು ಎಸೆನ್ಷಿಯಲ್ ಆಗಿರುತ್ತಲ್ವಾ. ಇಲ್ಲಿ ಫಿಲ್ಟ್ರೇಷನ್ ಆಗುವಾಗ ಸಾಕಷ್ಟು ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ಗಳು ಕೂಡ ಫಿಲ್ಟರ್ ಔಟ್ ಆಗಿಬಿಡ್ತವೆ, ಎಕ್ಸೆಪ್ಟ್ ಬ್ಲಡ್ ಸೆಲ್ಸ್ಗಳನ್ನು ಹೊರತುಪಡಿಸಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ಗಳು ಫಿಲ್ಟರ್ ಔಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ಗಳು ಏನಿರುತ್ತೆ ಅದೆಲ್ಲ ಮತ್ತೆ ರೀಅಬ್ಸಾರ್ಬ್ ಆಗುತ್ತೆ ಬಾಡಿಗೆ. ಅದನ್ನು ನಾವು ಏನಂತ ಹೇಳಿ ಕರಿತೇವೆ, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೇವೆ. ಯಾಕಂತ ಹೇಳಿದ್ರೆ ಒಂದಷ್ಟು ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ಗಳು ಮಾತ್ರ ರೀಅಬ್ಸಾರ್ಬ್ ಆಗ್ತಾ ಇದೆ, ಸರಿನಾ. ಅದಾದ ನಂತರ ಟ್ಯೂಬ್ಯುಲರ್ ಸೆಕ್ರೀಷನ್ ಆಗುತ್ತೆ. ಸೊ ಟ್ಯೂಬ್ಯುಲರ್ ಸೆಕ್ರೀಷನ್ ಅಗೈನ್ ಈ ಟ್ಯೂಬ್ಯುಲರ್ ಪಾರ್ಟ್ಸ್ಗಳಲ್ಲಿಯೇ ಕೂಡ ಕೆಲವೊಂದಷ್ಟು ಡ್ರಗ್ಸ್ಗಳು ಫಿಲ್ಟರ್ ಔಟ್ ಆಗಿರೋದಿಲ್ಲ, ಹೌದಾ. ಕೆಲವೊಂದಷ್ಟು ಮಿನರಲ್ಸ್ಗಳು, ಕೆಲವೊಂದಷ್ಟು ಅಯಾನ್ಸ್ಗಳು ಫಿಲ್ಟರ್ ಔಟ್ ಆಗಿರೋದಿಲ್ಲ, ಅಥವಾ ಎಕ್ಸಸ್ ಆಗಿ ಇಲ್ಲಿಗೆ ಬಂದು ಅವು ರೀಸೆಕ್ರೀಟ್ ಆಗೋದನ್ನು ನಾವು ಗಮನಿಸ್ಬೋದು, ಸರಿನಾ.
ಅಂತ ಹೇಳಿದ್ರೆ ಸಮ್ ಡ್ರಗ್ಸ್ ಆರ್ ನಾಟ್ ಫಿಲ್ಟರ್ಡ್ ಇನ್ ದ ಗ್ಲೋಮರುಲಸ್, ಸೊ ದೇ ಆರ್ ಆಕ್ಟಿವ್ಲಿ ಸೆಕ್ರೀಟೆಡ್ ಬ್ಯಾಕ್. ಹೌದಾ, ಸೆಕ್ರೀಟೆಡ್ ಇನ್ ಟು ಫಿಲ್ಟ್ರೇಟ್ ಡ್ಯೂರಿಂಗ್ ದ ಟ್ಯೂಬ್ಯುಲಾರ್ ಸೆಕ್ರೀಷನ್ ಫೇಸ್. ಸಿ, ಸೊ ಇಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳು ಆ ಗ್ಲೋಮರುಲಸ್ ಫಿಲ್ಟ್ರೇಟ್ನಲ್ಲಿ ಮಿಸ್ ಔಟ್ ಆಗಿರುತ್ತಲ್ಲ, ಅದು ಈ ಟ್ಯೂಬ್ಯುಲರ್ ಪಾರ್ಟ್ಸ್ಗಳಲ್ಲಿ ಮತ್ತೆ ರೀಸೆಕ್ರೀಟ್ ಆಗಿ ಈ ಟ್ಯೂಬ್ಯುಲರ್ ಪಾರ್ಟ್ಸ್ ಒಳಗಡೆ ಇರುವಂಥ ನೆಫ್ರಿಕ್ ಫಿಲ್ಟ್ರೇಟ್ನ ಜೊತೆ ಜಾಯಿನ್ ಆಗಿಬಿಡುತ್ತವೆ. ಹೌದಾ, ಅದಾದ ನಂತರ ಇಲ್ಲಿ ಹೀಗೆ ಫಾರ್ಮ್ ಆದಂಥ ಯೂರಿನ್ ಏನಿದೆ ಅದು ಕಲೆಕ್ಟಿಂಗ್ ಡಕ್ಟ್ಸ್ಗಳಿಗೆ ಹೋಗಿ, ಇಲ್ಲಿ ಕಲೆಕ್ಟಿಂಗ್ ಡಕ್ಟ್ಸ್ಗಳಿರುತ್ತೆ. ನೀವು ನಾನೊಂದು ಶಾರ್ಟ್ನಲ್ಲಿ ಆ ವಿಡಿಯೋ, ಒಂದು ಶಾರ್ಟ್ ವಿಡಿಯೋದಲ್ಲಿ ಆ ನೆಫ್ರಾನ್ನ ಸ್ಟ್ರಕ್ಚರನ್ನು ಕೂಡ ನಿಮಗೆ ಬರೆದು ತೋರಿಸಿದ್ದೀನಿ. ಸೊ ಹೀಗೆ ಕಲೆಕ್ಟಿಂಗ್ ಡಕ್ಟ್ಸ್ನಲ್ಲಿ ಕಲೆಕ್ಟ್ ಆಗಿ ನಂತರ ಈ ಕಲೆಕ್ಟಿಂಗ್ ಡಕ್ಟ್ಸ್ಗಳು ಕಿಡ್ನಿಯಲ್ಲಿ ಇರುವಂತಹ ಆ ಯುರೇಟರ್ನ ಭಾಗ ಏನಿದೆ, ಪೆಲ್ವಿಸ್ ರೀಜನ್ ಏನಿದೆ ಅಲ್ಲಿಗೆ ಕನೆಕ್ಟ್ ಆಗಿರುತ್ತವೆ. ಸೊ ಹೀಗೆ ಫಾರ್ಮ್ ಆದಂಥ ಯೂರಿನ್ ಆ ಯುರೇಟರ್ಗಳ ಮೂಲಕ ಯೂರಿನರಿ ಬ್ಲಾಡರ್ನ ತಲುಪಿ ನಂತರ ಯೂರಿನರಿ ಬ್ಲಾಡರ್ನಲ್ಲಿ ಸ್ಟೋರ್ ಆಗಿ ಅವಶ್ಯಕತೆ ಇದ್ದಾಗೆಲ್ಲ ಅದು ದೇಹದಿಂದ ಹೊರಹಾಕಲ್ಪಡುತ್ತವೆ. ಸೊ ಈ ರೀತಿಯಾಗಿ ಯೂರಿನ್ ಫಾರ್ಮೇಷನ್ ಆಗಿ ನಮ್ಮ ದೇಹದಿಂದ ಎಕ್ಸ್ಕ್ರೀಟ್ ಆಗೋದನ್ನು ಕೂಡ ನಾವು ಗಮನಿಸಬಹುದು. ಸರಿನಾ? ಸೊ ಇಲ್ಲಿ ಮೇಜರ್ 3 ಸ್ಟೆಪ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಸರಿನಾ? ಹೇಗೆ ಯೂರಿನ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ನೀಟ್ ವೆಲ್ ಲೇಬಲ್ಡ್ ಡಯಾಗ್ರಾಮ್ ದ ಡಿಫರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ನ್ಯೂಟ್ರಿಷನ್ ಇನ್ ಅಮೀಬಾ. ಇದನ್ನು ಕೂಡ ನಿಮಗೆ ಡಯಾಗ್ರಾಮ್ ಬರೀಲಿಕ್ಕೆ ಕೇಳಬಹುದು. ಹೌದಾ, ಅಮೀಬಾದಲ್ಲಿ ಹೇಗೆ ನ್ಯೂಟ್ರಿಷನ್ ಇದೆ, ಹೇಗೆ ಅಮೀಬಾ ತನ್ನ ಆಹಾರವನ್ನು ಪಡ್ಕೊಳ್ಳುತ್ತೆ ಅಂತ. ಸಿಂಪಲ್. ಈ ಡಯಾಗ್ರಾಮನ್ನು ನೋಡಿ, ತುಂಬ ಸಿಂಪಲ್ ಆಗಿ ನೀವು ಡಯಾಗ್ರಾಮನ್ನು ರಫ್ ಆಗಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಸರಿನಾ? ಅಮೀಬಾದ ಸ್ಟ್ರಕ್ಚರ್ ನೀವು ಹೇಗೆ ಬೇಕಾದರೂ ಬರೀಬೋದು, ಅದು ಅಮೀಬಾನೇ. ಹೌದಲ್ವಾ? ಅಮೀಬಾದ ಪಕ್ಕದಲ್ಲಿ ಒಂದು ಫುಡ್ ಪಾರ್ಟಿಕಲ್ನ ತೋರಿಸಿ ಲೇಬಲ್ ಮಾಡಿ. ಅದಾದ ನಂತರ ಅಮೀಬಾ ಏನು ಮಾಡುತ್ತೆ, ತನ್ನ ಮೇಲ್ಮೈಯನ್ನು ಹೊರಚಾಚುತ್ತೆ, ಎಕ್ಸ್ಟೆಂಡ್ ಮಾಡುತ್ತೆ. ಈ ರೀತಿಯಾದ ಎಕ್ಸ್ಟೆನ್ಷನ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಸ್ಯೂಡೋಪೋಡಿಯಾ ಅಂತ ಹೇಳಿ ಕರಿತೇವೆ. ಅದನ್ನು ಲೇಬಲ್ ಮಾಡಿ. ಓಕೆನಾ? ಈ ಸ್ಯೂಡೋಪೋಡಿಯಾ ಆ ಫುಡನ್ನು ಎಂಗಲ್ಫ್ ಮಾಡುತ್ತೆ. ಹೌದಾ? ಎಂಗಲ್ಫ್ ಮಾಡಿ ಒಂದು ರೀತಿಯ ಫುಡ್ ವ್ಯಾಕ್ಯೂಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಫುಡ್ ವ್ಯಾಕ್ಯೂಲ್ನ ಒಳಗಡೆ ಫುಡ್ ಪಾರ್ಟಿಕಲ್ಸ್ ಇದ್ದಿದ್ದು ಡೈಜೆಸ್ಟ್ ಆಗುತ್ತೆ. ಸರಿನಾ? ಇಷ್ಟೇ ಸಿಂಪಲ್. ಸೊ ಈ ರೀತಿಯಾಗಿ ಅಮೀಬಾದಲ್ಲಿ ನ್ಯೂಟ್ರಿಷನ್ ಅನ್ನೋದು ಕಂಡು ಬರುತ್ತೆ. ಹಾಗೆ ಯಾವ ಅನ್ಡೈಜೆಸ್ಟೆಡ್ ಫುಡ್ ಮಾಲಿಕ್ಯೂಲ್ಸ್ಗಳಿರುತ್ತೆ ಅದೆಲ್ಲ ಮತ್ತೆ ಆ ಅಮೀಬಾದ ಔಟರ್ ಸರ್ಫೇಸ್ ಕಡೆಗೆ ಬಂದು ಮತ್ತೆ ಅಲ್ಲಿಂದ ಎಜೆಕ್ಟ್ ಆಗಿಬಿಡುತ್ತವೆ. ಓಕೆನಾ? ಸೊ ಈ ಔಟರ್ ವಾಲ್ ಇದ್ದಿದ್ದು ರಪ್ಚರ್ ಆಗಿ ಅಲ್ಲಿಂದ ಅನ್ಡೈಜೆಸ್ಟೆಡ್ ಫುಡ್ ಇದ್ದಿದ್ದು ಅದು ಹೊರಗಡೆ ಹಾಕಲ್ಪಡುತ್ತೆ. ಸರಿನಾ? ಇಷ್ಟೇ ಅಮೀಬಾದಲ್ಲಿ ಕಂಡುಬರುವಂಥ ನ್ಯೂಟ್ರಿಷನ್. ಓಕೆನಾ? ಸೊ ಅಮೀಬಾ ಇಂಜೆಸ್ಟ್ ಫುಡ್ ಬೈ ಯೂಸಿಂಗ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಆಸ್ ಸ್ಯೂಡೋಪೋಡಿಯಾ, and the food is engulfed and then digested inside of a food vacuole by digestive enzymes. ಸರಿನಾ? The food is absorbed directly into the cytoplasm of amoeba by diffusion. ಇಲ್ಲಿ ಫುಡ್ನಲ್ಲಿ ಇದ್ದಂಥ ನ್ಯೂಟ್ರಿಯೆಂಟ್ಸ್ಗಳು ಆಬ್ವಿಯಸ್ಲಿ ಡಿಫ್ಯೂಷನ್ನ ಮೂಲಕ ಡೈರೆಕ್ಟ್ ಆಗಿ ಸೈಟೋಪ್ಲಾಸಮ್ನ ಒಳಗಡೆ ಅಬ್ಸಾರ್ಬ್ ಆಗಿದೆ. when considerable amount of undigested food collects, ಯಾವಾಗ ಅನ್ಡೈಜೆಸ್ಟೆಡ್ ಫುಡ್ ಕಲೆಕ್ಟ್ ಆಗುತ್ತೆ ಆ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, then it will come towards the cell membrane, the outer membrane, and the cell membrane ruptures at one place or any place to throw out this undigested food out of the body. ಹೌದಾ? ಸೊ ಅನ್ಡೈಜೆಸ್ಟೆಡ್ ಫುಡ್ ಇದ್ದಿದ್ದು ಆ ಸೆಲ್ ಮೆಂಬ್ರೇನ್ನ ಕಡೆಗೆ ಬಂದು ಯಾವುದೋ ಒಂದು ಕಡೆ ಆ ಸೆಲ್ ಮೆಂಬ್ರೇನ್ ರಪ್ಚರ್ ಆಗಿ ಅನ್ಡೈಜೆಸ್ಟೆಡ್ ಫುಡ್ ಇದ್ದಿದ್ದು ಎಜೆಕ್ಟ್ ಆಗಿಬಿಡುತ್ತೆ. ಸರಿನಾ? ಸೊ ಈ ರೀತಿಯಾಗಿ ಅಮೀಬಾದಲ್ಲಿ ನ್ಯೂಟ್ರಿಷನ್ ಅನ್ನು ನಾವು ಗಮನಿಸಬಹುದು. ಓಕೆ, ಅರ್ಥ ಆಗ್ತಿದ್ದಲ್ಲಪ್ಪ? ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ವಾಟ್ ವಿಲ್ ಹ್ಯಾಪನ್ ಇಫ್ ಮ್ಯೂಕಸ್ ಈಸ್ ನಾಟ್ ಸೆಕ್ರಿಟೆಡ್ ಬೈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್? ಮ್ಯೂಕಸ್ ಅನ್ನೋದು ಏನಕ್ಕೆ ಸಹಾಯ ಮಾಡ್ತದೆ, ಯಾಕೆ ಅದು ಮುಖ್ಯ? ನೋಡಿ, ಮ್ಯೂಕಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ಸ್ಟಮಕ್ನ ಇನ್ನರ್ ಲೈನಿಂಗನ್ನು ಪ್ರೊಟೆಕ್ಟ್ ಮಾಡೋದೇ ಈ ಮ್ಯೂಕಸ್. ಹೌದಾ? ಈ ಮ್ಯೂಕಸ್ ಇರಲಿಲ್ಲ ಅಂತ ಹೇಳಿದರೆ ನಮ್ಮ ಅಸಿಡಿಟಿ ಏನಿದೆಯಲ್ಲ, ಆ ಅಸಿಡಿಕ್ ನೇಚರ್ ಏನಿದೆಯಲ್ಲ ಅದು ಹೆಚ್ಚಾಗ್ಬಿಡೋದು. ಹಾಗಾಗಿ ಆ ಇನ್ನರ್ ಲೈನಿಂಗ್ ಆಫ್ ಆ ಸ್ಟಮಕ್ ಏನಿದೆ ಅದು ಡ್ಯಾಮೇಜ್ ಆಗಿಬಿಡೋದು. ಅಷ್ಟು ಕಾನ್ಸಂಟ್ರೇಟೆಡ್ ಆ್ಯಸಿಡನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಹೌದಲ್ವಾ? ನಮ್ಮ ಆ್ಯಸಿಡ್ ಏನಿದೆ ಅದು ಎಕ್ಸ್ಟ್ರೀಮ್ಲಿ ಕಾನ್ಸಂಟ್ರೇಟೆಡ್. ಹೌದಲ್ವಾ? ಹೈಲಿ ಅಸಿಡಿಕ್. ಹೌದಾ? ಸೊ ಇಂಥ ಅಸಿಡಿಕ್ HClನಿಂದ ನಮ್ಮ ಸ್ಟಮಕ್ ಪ್ರೊಟೆಕ್ಟೆಡ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ಪ್ರೊಟೆಕ್ಟಿವ್ ಮೆಷರ್ ಇರಲೇಬೇಕಲ್ಲ. ಆ ಪ್ರೊಟೆಕ್ಟಿವ್ ಮೆಷರ್ ಏನೇ ಈ ಮ್ಯೂಕಸ್. ಓಕೆನಾ? ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ಫ್ರಮ್ ದ ಆಕ್ಷನ್ ಆಫ್ HCl ಆ್ಯಂಡ್ ಎನ್ಸೈಮ್ಸ್. ಹೌದಾ? ಸೊ ಹಾಗಾಗಿ ಇನ್ ದ ಆಬ್ಸೆನ್ಸ್ ಆಫ್ ಮ್ಯೂಕಸ್, ಏನಾದರೂ ಈ ಮ್ಯೂಕಸ್ ಇರಲಿಲ್ಲ ಅಂತ ಹೇಳಿದ್ರೆ ದ ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ಗೆಟ್ಸ್ ಡ್ಯಾಮೇಜ್ ಲೀಡಿಂಗ್ ಟು ಅಲ್ಸರ್ಸ್ ಆ್ಯಂಡ್ ಅಸಿಡಿಟಿ. ಓಕೆನಾ? ನಮ್ಮ ಮ್ಯೂಕಸ್ ಇರಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಇನ್ನರ್ ಲೈನಿಂಗ್ ಆಫ್ ಅಥವಾ ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ಏನಿದೆ ಅದು ಡ್ಯಾಮೇಜ್ ಆಗಿ ಅದರಿಂದ ಅಸಿಡಿಟಿ ಉಂಟಾಗಬಹುದು ಅಥವಾ ಅಲ್ಸರ್ಸ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ? ಇದು ಮ್ಯೂಕಸ್ನ ಮುಖ್ಯವಾದ ಕೆಲಸ. ರೈಟ್. ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬ್ರೀತಿಂಗ್ ಅಂಡ್ ರೆಸ್ಪಿರೇಷನ್. ಬ್ರೀತಿಂಗ್ ಹಾಗೂ ರೆಸ್ಪಿರೇಷನ್ನ ಮಧ್ಯೆ ಇರುವಂಥ ವ್ಯತ್ಯಾಸಗಳೇನು? ನೋಡಿ, ಬ್ರೀತಿಂಗ್ ಇಸ್ ಅ
ಪಾರ್ಟ್ ಆಫ್ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಅನಿಮಲ್ಸ್ಗಳಲ್ಲಿ ಬ್ರೀತಿಂಗ್ ಅನ್ನೋದು ಒಂದು ಪಾರ್ಟ್ ಆಫ್ ರೆಸ್ಪಿರೇಷನ್. ಓಕೆನಾ. ಬ್ರೀತಿಂಗ್ ಇಸ್ ಅ ಫಿಸಿಕಲ್ ಪ್ರೋಸೆಸ್, ಹೌದಲ್ವಾ. ಇದು ಫಿಸಿಕಲ್ ಪ್ರೋಸೆಸ್, ಎಕ್ಸ್ಟ್ರಾ ಸೆಲ್ಯುಲರ್ ಪ್ರೋಸೆಸ್ ಕೂಡ ಹೌದು. ನಾವಿಲ್ಲಿ ಆಕ್ಸಿಜನ್ ಅನ್ನ ಹೊರಗಡೆಯಿಂದ ಒಳ ತೆಗೆದುಕೊಳ್ತಾ ಇದ್ದೀವಿ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರ ಹಾಕ್ತಾ ಇದ್ದೀವಿ, ಸಿಂಪಲ್. ಅದೇ ರೆಸ್ಪಿರೇಷನ್ ಅನ್ನೋದು ಒಂದು ಬಯೋಕೆಮಿಕಲ್ ಪ್ರೋಸೆಸ್, ಹೌದಲ್ವಾ. ಇಲ್ಲಿ ಈ ಪ್ರೋಸೆಸ್ ಅನ್ನೋದು ಈಗ ಬ್ರೀತಿಂಗ್ ಎಕ್ಸ್ಟ್ರಾ ಸೆಲ್ಯುಲರ್ ಆದರೆ ಆ ರೆಸ್ಪಿರೇಷನ್, ಆ ಗ್ಲೂಕೋಸ್ ಬ್ರೇಕ್ ಡೌನ್ ಅನ್ನೋದೇನಿದೆಯಲ್ಲ, ಇದೆಲ್ಲವುಗಳು ಕೂಡ ಇಂಟ್ರಾ ಸೆಲ್ಯುಲರ್ ಆಗುತ್ತೆ, ಈ ಸೆಲ್ನ ಒಳಗಡೆ ನಡೀತಾ ಇದೆ, ರೈಟ್. ಹಾಗೆ ಬ್ರೀತಿಂಗ್ ಇನ್ವಾಲ್ವ್ಸ್ ಇನ್ಹೇಲೇಷನ್ ಆಫ್ ಫ್ರೆಶ್ ಏರ್ ಅಂಡ್ ಎಕ್ಸೇಲೇಷನ್ ಆಫ್ ಫೌಲ್ ಏರ್, ಹೌದಾ, ಫಿಸಿಕಲ್ ಪ್ರೋಸೆಸ್ ಆಗಿದೆ. ರೆಸ್ಪಿರೇಷನ್ ಇನ್ವಾಲ್ವ್ಸ್ ದ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್ ಆ್ಯಂಡ್ ಆಕ್ಸಿಡೇಷನ್ ಆಫ್ ಫುಡ್. ಇದು ಇಂಟ್ರಾ ಸೆಲ್ಯುಲರ್ ಪ್ರೋಸೆಸ್ ಆಯಿತು. ಸೊ ಇಲ್ಲಿ ಗ್ಯಾಸಸ್ಗಳು ಕೂಡ ಮುಖ್ಯ, ನಮಗೆ ಗ್ಯಾಸಸ್ಗಳು ಬೇಕು, ಹೌದಲ್ವಾ. ಇನ್ಹೇಲೇಷನ್ ಆಗಿರ್ಬೋದು, ಎಕ್ಸಲೇಷನ್ ಆಗಿರ್ಬೋದು, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಆಕ್ಸಿಡೇಷನ್ ಆಫ್ ಫುಡ್, ಗ್ಲೂಕೋಸ್ನ ಆಕ್ಸಿಡೇಷನ್ ನಡೀತಾ ಇದೆ, ಹೌದಲ್ವಾ. ಸೊ ಇದು ರೆಸ್ಪಿರೇಷನ್ನಲ್ಲಿ ನಡೆಯುವಂಥ ಇನ್ನೊಂದು ಮುಖ್ಯವಾದ ಪ್ರಕ್ರಿಯೆ. ಇಟ್ ಡಸ್ ನಾಟ್ ರಿಲೀಸ್ ಎನಿ ಕೈಂಡ್ ಆಫ್ ಎನರ್ಜಿ, ಇನ್ ಫ್ಯಾಕ್ಟ್ ಇಟ್ ಕನ್ಸ್ಯೂಮ್ಸ್ ಎನರ್ಜಿ, ಹೌದಲ್ವಾ. ಬ್ರೀತಿಂಗ್ ಮಾಡಲಿಕ್ಕೆ ನಮಗೆ ಎನರ್ಜಿ ಬೇಕು, ಅಲ್ಲಿ ಯಾವುದೇ ರೀತಿಯ ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗೋದಿಲ್ಲ. ಅದೇ ರೆಸ್ಪಿರೇಷನ್ನ ಎಂಟೈರ್ ರೆಸ್ಪಿರೇಷನ್ ಪ್ರೋಸೆಸ್ನಲ್ಲಿ ಎನರ್ಜಿ ಇಸ್ ಬೀಯಿಂಗ್ ರಿಲೀಸ್ಡ್, ಹೌದಲ್ವಾ. ಇಟ್ ರಿಲೀಸಸ್ ಎನರ್ಜಿ, ರೈಟ್. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಬ್ರೀತಿಂಗ್ ಆ್ಯಂಡ್ ರೆಸ್ಪಿರೇಷನ್. ಸೊ ನೀವು ಯಾವಾಗಲೂ ರೆಸ್ಪಿರೇಷನ್ ಅಂತ ಹೇಳಿದ ತಕ್ಷಣ ಬ್ರೀತಿಂಗ್ ಅಂತ ಹೇಳಬಾರ್ದು. ಬ್ರೀತಿಂಗ್ ಈಸ್ ಅ ಪಾರ್ಟ್ ಆಫ್ ರೆಸ್ಪಿರೇಷನ್, ಹೌದಲ್ವಾ. ಬ್ರೀತಿಂಗ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಂಡು ಕಲಿಬೇಕು. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್. ನೋಡಿ, ಟ್ರಾನ್ಸ್ಪಿರೇಷನ್ ಅನ್ನೋದು ಸಸ್ಯಗಳಲ್ಲಿ ನಡೆಯುವಂಥ ಒಂದು ಮೇಜರ್ ಈವೆಂಟ್, ಹೌದಾ, ಮೇಜರ್ ಪ್ರಕ್ರಿಯೆ, ಸಾರಿ. ಓಕೆ, ಸೊ ಈ ಟ್ರಾನ್ಸ್ಪಿರೇಷನ್ ಯಾವುದಕ್ಕೆ ಸಹಾಯ ಮಾಡುತ್ತೆ ನೋಡಿ. ಟ್ರಾನ್ಸ್ಪಿರೇಷನ್ ಯೂಶುವಲಿ ಎಲ್ಲಾಗ್ತಾ ಇದೆ, ಏರಿಯಲ್ ಪಾರ್ಟ್ಸ್ಗಳಲ್ಲಿ ಆಗ್ತಾ ಇದೆ, ಹೌದಲ್ವಾ. ಸೊ ಏರಿಯಲ್ ಪಾರ್ಟ್ಸ್ಗಳಲ್ಲಿ ನೀರು ಎವಾಪರೇಟ್ ಆಗಿ ಹೋಗೋದ್ರಿಂದ ಏನಾಗುತ್ತೆ, ಒಂದು ರೀತಿಯ ಟ್ರಾನ್ಸ್ಪಿರೇಷನ್ ಪುಲ್ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ, ಹೌದಲ್ವಾ. ನೀರಿನ ಸೆಳೆತ ಅನ್ನೋದೊಂದು ಉಂಟಾಗುತ್ತೆ, ಹೌದಲ್ವಾ. ಸೊ ಇದರಿಂದಾಗಿ ಏನಾಗುತ್ತೆ, ಆ ಅಬ್ಸಾರ್ಬ್ ಆದಂಥ ವಾಟರ್ ಇದ್ದಿದ್ದು ರೂಟ್ಸ್ಗಳಿಂದ ಅಬ್ಸಾರ್ಬ್ ಆದಂಥ ವಾಟರ್ xylem ಮೂಲಕ ಆ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಅಗೇನ್ಸ್ಟ್ ಗ್ರಾವಿಟಿ ರೀಚ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ, ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಪಿರೇಷನ್ ಪುಲ್, ಹೌದಲ್ವಾ. ಯಾಕಂತ ಹೇಳಿದ್ರೆ ಈಗ ನೀರು ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದು ಅಗೇನ್ಸ್ಟ್ ದ ಗ್ರಾವಿಟಿ ಆಗಬೇಕಲ್ವಾ. ಅದಕ್ಕೆ ಟ್ರಾನ್ಸ್ಪಿರೇಷನ್ ಪುಲ್ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ, ಹೌದಾ. ಅದರ ಜೊತೆಗೆ ಟ್ರಾನ್ಸ್ಪಿರೇಷನ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ದೀಸ್ ಮಿನರಲ್ಸ್ ಥ್ರೂ ದ ಪ್ಲಾಂಟ್, ಹೌದಲ್ವಾ. xylemನ ಮೂಲಕ ಈ ಮಿನರಲ್ಸ್ಗಳು ವಾಟರ್ ಹಾಗೂ ಮಿನರಲ್ಸ್ಗಳು ಅಬ್ಸರ್ವ್ ಆಗಿದ್ದು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ತಲುಪೋ ರೀತಿ ಮಾಡೋದ್ರಲ್ಲಿ ಕೂಡ ಟ್ರಾನ್ಸ್ಪಿರೇಷನ್ ಸಹಾಯ ಮಾಡುತ್ತೆ. ಅದೇ ರೀತಿ ದ ಎವಾಪರೇಷನ್ ಆಫ್ ವಾಟರ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್ ಪ್ರೊವೈಡ್ಸ್ ಕೂಲಿಂಗ್ ಎಫೆಕ್ಟ್ ಟು ದ ಲೀವ್ಸ್ ಆರ್ ಪ್ಲಾಂಟ್ಸ್. ಸೊ ಇಲ್ಲಿ ಟ್ರಾನ್ಸ್ಪಿರೇಷನ್ನಲ್ಲಿ ಎವಾಪರೇಷನ್ ನಡೀತಾ ಇದೆ ಅಲ್ವಾ, ವಾಟರ್ ವೇಪರ್ ಇದ್ದಿದ್ದು ಎವಾಪರೇಟ್ ಆಗಿ ಹೋಗ್ತಾ ಇದೆ ಅಲ್ವಾ. ಈ ಪ್ರಕ್ರಿಯೆ ಒಂದು ರೀತಿಯ ಕೂಲಿಂಗ್ ಎಫೆಕ್ಟ್ ಅನ್ನ ಸಸ್ಯಗಳಿಗೆ ಕೊಡುತ್ತೆ, ಓಕೆನಾ. ಸೊ ಇದು ಟ್ರಾನ್ಸ್ಪಿರೇಷನ್ ಇಂದ ಉಂಟಾಗುವಂಥ ಒಂದಷ್ಟು ಅಡ್ವಾಂಟೇಜಸ್ಗಳು. ಇದು ಸಿಗ್ನಿಫಿಕೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್, ಸರಿನಾ, ಅರ್ಥ ಆಗ್ತಿದ್ದಿಲ್ಲಪ್ಪ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ವಾಟ್ ಆರ್ ದ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಟರಿ ಆ್ಯಂಡ್ ವೇನ್? ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಲ್ಲಿ ಇರುವಂಥ ಮೇಜರ್ ಕಾಂಪೊನೆಂಟ್ಸ್ಗಳಲ್ಲಿ ಬ್ಲಡ್ ವೆಸಲ್ಸ್ಗಳು ಕೂಡ ಒಂದು. ಬ್ಲಡ್ ವೆಸಲ್ಸ್ಗಳಲ್ಲಿ ನಮಗೆ 3 ರೀತಿಯ ಬ್ಲಡ್ ವೆಸಲ್ಸ್ಗಳನ್ನು ನಾವು ಗುರುತಿಸಬಹುದು: ಆರ್ಟರೀಸ್, ವೇನ್ಸ್ ಹಾಗೂ ಕ್ಯಾಪಿಲರೀಸ್. ಸೊ ಇದರಲ್ಲಿ ಆರ್ಟರೀಸ್ ಹಾಗೂ ವೇನ್ಸ್ಗಳ ಮಧ್ಯೆ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ಗಳಿದೆ. ಸ್ಟ್ರಕ್ಚರಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಯಾವ್ಯಾವ್ದದು? ಆರ್ಟರೀಸ್ ಹ್ಯಾವ್ ಥಿಕ್ ಎಲಾಸ್ಟಿಕ್ ಆ್ಯಂಡ್ ಮಸ್ಕ್ಯುಲಾರ್ ವಾಲ್ಸ್, ಓಕೆ, ವಿತ್ ನೋ ವಾಲ್ವ್ಸ್. ಮಸ್ಕ್ಯುಲಾರ್ ವಾಲ್ ಅನ್ನೋದು ಬೇರೆ, ವಾಲ್ವ್ ಅನ್ನೋದು ಬೇರೆ, ರೈಟ್. ಆರ್ಟರೀಸ್ಗಳು ಯಾಕೆ ಥಿಕ್ ಮಸ್ಕ್ಯುಲಾರ್ ವಾಲ್ ಅನ್ನು ಹೊಂದಿದೆ ಅಂತ ಹೇಳಿದ್ರೆ, ಬಿಕಾಸ್ ಆರ್ಟರೀಸ್ ಆರ್ ಆಲ್ವೇಸ್ ಕ್ಯಾರಿಯಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಅಂದರೆ ಹಾರ್ಟ್ಗೆ ಕನೆಕ್ಟ್ ಆಗಿ ಆರ್ಟರೀಸ್ಗಳು ಆ ಬ್ಲಡ್ ಅನ್ನು ಕ್ಯಾರಿ ಮಾಡ್ತಾ ಇದೆ. ಈ ಹಾರ್ಟ್ ಪಂಪ್ ಮಾಡಿದಂಥ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಇದು ಹಾರ್ಟ್ನಿಂದ ಪಂಪ್ ಆಗಿ ಆರ್ಟರೀಸ್ಗಳ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ, ಹೌದಲ್ವಾ. ಸೊ ಇಲ್ಲಿ ಹಾರ್ಟ್ನಿಂದ ಪಂಪ್ ಆಗುವಾಗ ಉಂಟಾದಂಥ ಪ್ರೆಷರನ್ನು ಆರ್ಟರೀಸ್ಗಳು ತಡ್ಕೋಬೇಕು. ಹಾರ್ಟ್ ಹೇಗೆ ಪಂಪ್ ಮಾಡುತ್ತೆ ಅದೇ ರೀತಿ ಬ್ಲಡ್ ಕೂಡ ಇಲ್ಲಿ ರಿದಮಿಕ್ ಮೂವ್ಮೆಂಟ್ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಆರ್ಟರೀಸ್ಗಳು ಎಲಾಸ್ಟಿಕ್ ನೇಚರನ್ನು ಹೊಂದಿರುತ್ತವೆ, ಹಾಗೆ ಥಿಕ್ ಮಸ್ಕ್ಯುಲಾರ್ ವಾಲ್ಸ್ಗಳನ್ನು ಹೊಂದಿರುತ್ತೆ. ಯಾಕಂದರೆ ಅಲ್ಲಿ ಎಕ್ಸ್ಟ್ರೀಮ್ ಪ್ರೆಷರ್ ಇರುತ್ತೆ, ಆ ಕಾರಣಕ್ಕಾಗಿ, ಓಕೆನಾ. ಅದೇ ವೇನ್ಸ್ಗಳು ಥಿನ್ ವಾಲನ್ನು ಹೊಂದಿರುತ್ತವೆ, ಥಿನ್ ಮಸ್ಕ್ಯುಲಾರ್ ವಾಲನ್ನು ಹೊಂದಿರುತ್ತೆ, ಹಾಗೆ ಲೆಸ್ ಎಲಾಸ್ಟಿಕ್ ಆಗಿರುತ್ತೆ. ಹಾಗೆ ಇಲ್ಲಿ ವಾಲ್ವ್ಸ್ಗಳು ಕಂಡುಬರುತ್ತೆ, ವೇನ್ಸ್ಗಳಲ್ಲಿ ವಾಲ್ವ್ಸ್ಗಳು ಕಂಡುಬರುತ್ತೆ, ಓಕೆನಾ. ಸೊ ವೇನ್ಸ್ ಆರ್ ಆಲ್ವೇಸ್ ಕ್ಯಾರಿಯಿಂಗ್ ದ
ಡಿಆಕ್ಸಿನೇಟೆಡ್ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್ ಹೌದಲ್ವಾ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರೆಷರ್ ಏನು ಬಿದ್ದಿರೋಲ್ಲ. ಸೊ ಹಾಗಾಗಿ ಇವುಗಳು ತುಂಬ ಥಿನ್ ಮಸ್ಕ್ಯುಲಾರ್ ವಾಲನ್ನು ಹೊಂದಿರುತ್ತವೆ, ಹಾಗೆ ಲೆಸ್ ಎಲಾಸ್ಟಿಕ್ ಆಗಿರುತ್ತವೆ, ಹಾಗೆ ವಾಲ್ವ್ಸ್ಗಳನ್ನು ಹೊಂದಿರುತ್ತವೆ ಬಿಕಾಸ್ ಟು ಪ್ರಿವೆಂಟ್ ದ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ಸೊ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಯಾವಾಗಲೂ ಯೂನಿ ಡೈರೆಕ್ಷನ್ನಲ್ಲಿ ಇರೋ ರೀತಿ ನೋಡ್ಕೊಳ್ಳುತ್ತೆ, ಸರಿನಾ. ಸೊ ಇದು ಆರ್ಟರೀಸ್ಗಳು ಹಾಗೆ ವೇನ್ಸ್ಗಳ ಮಧ್ಯೆ ಇರುವಂಥ ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ಗಳು, ಸರಿನಾ. ಅರ್ಥ ಆಗ್ತಿದೆಯಲ್ಲಪ್ಪ. ಓಕೆ, ಸೊ ಈಗ ನಾವು ನಮ್ಮ ಲಾಸ್ಟ್ ಕ್ವೆಶನ್ಗೆ ಬಂದಿದ್ದೀವಿ. ದ ಗಿವನ್ ಬಿಲೋ ಇಸ್ ದ ಡಯಾಗ್ರಾಮ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಐಡೆಂಟಿಫೈ ದ ಪಾರ್ಟ್ಸ್ ಲೇಬಲ್ಡ್ ಎ ಟು ಡಿ. ಈ ರೀತಿಯಾದ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ಗಳನ್ನು ಕೂಡ ಅವ್ರು ನಿಮಗೆ ಕೇಳ್ಬೋದು. ನಾನಿಲ್ಲಿ ಒಂದನ್ನು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ, ಸರಿನಾ. ಇದೇ ರೀತಿ ಅವರು ನಿಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ನ ಮೇಲೆ ಕ್ವೆಶನ್ನ ಕೇಳ್ಬೋದು, ಅಥವಾ ನಿಮಗೆ ಟ್ರಾನ್ಸ್ಪಿರೇಷನ್ನ ಇಮೇಜನ್ನು ಕೊಟ್ಟು ನಿಮಗೆ ಕ್ವೆಶನನ್ನು ಕೇಳಬಹುದು, ಹೌದಾ. ಅಥವಾ ಅಮೀಬಾದ ನ್ಯೂಟ್ರಿಷನ್ ಅನ್ನು ಕೊಟ್ಟು ಅವರು ನಿಮಗೆ ಕ್ವೆಶನ್ಸ್ಗಳನ್ನು ಕೇಳಬಹುದು, ಹೌದಾ. ಸೊ ದ ಸೇಮ್ ಕಾನ್ಸೆಪ್ಟ್ ಅಪ್ಲೈಸ್ ಟು ಅದರ್ ಡಯಾಗ್ರಾಮ್ಸ್ ವಿಚ್ ಆರ್ ದೇರ್ ಇನ್ ದ ಲೈಫ್ ಪ್ರೋಸೆಸ್ ಚಾಪ್ಟರ್, ಹೌದಾ. ಸೊ ಈ ರೀತಿಯಾದ ಕ್ವೆಶನ್ಸ್ಗಳನ್ನು ಅವರು ಫಾರ್ಮ್ ಮಾಡ್ಬೋದು. ಸೊ ಇಲ್ಲಿ ಎ ಏನಪ್ಪ, ಎ ಏನಿದೆ, ಕಿಡ್ನಿ ಇದೆ, ಹೌದಲ್ವಾ. ಎ ಈಸ್ ಕಿಡ್ನಿ, ಓಕೆ, ಕಿಡ್ನಿ ಇದೆ. ನೆಕ್ಸ್ಟ್ ಏನಿದೆಯಪ್ಪ, ಬಿ ಏನಿದೆ, ಬಿ ಯುರೇಟರ್, ಹೌದಲ್ವಾ, ಬಿ ಯುರೇಟರ್ ಇದೆ. ಸಿ ಏನಿದೆ, ಸಿ ಯೂರಿನರಿ ಬ್ಲಾಡರ್ ಇದೆ, ಹೌದಲ್ವಾ, ಯೂರಿನರಿ ಬ್ಲಾಡರ್ ಇದೆ, ಓಕೆ, ಯೂರಿನರಿ ಬ್ಲಾಡರ್ ಇದೆ. ಆ್ಯಂಡ್ ಡಿ ಏನಿದೆ, ಯುರೆತ್ರಾ ಇದೆ, ಹೌದಾ, ಯುರೆತ್ರಾ ಇದೆ. ಸೊ ಈ ರೀತಿಯಾಗಿ ಲೇಬಲ್ ಮಾಡಿದ್ರೆ ನಿಮಗೆ ಆ ಲೇಬಲಿಂಗಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದರ ಮೇಲೆ ಕನಿಷ್ಠ ಪಕ್ಷ ಹಾಫ್ ಆಫ್ ಮಾರ್ಕ್ಸನ್ನು ಕೊಟ್ಟರು ಕೂಡ 2 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ, ರೈಟ್. ಸೊ ಅದೇ ರೀತಿ ಬೇರೆ ಡಯಾಗ್ರಾಮ್ಸ್ಗಳನ್ನು ಕೂಡ ಅವರು ಕೇಳುವಂಥ ಸಾಧ್ಯತೆಗಳಿರುತ್ತೆ, ಸರಿನಾ. ಸೊ ಇಲ್ಲಿಗೆ ನಾವು ಲೈಫ್ ಪ್ರೋಸೆಸ್ ಚಾಪ್ಟರ್ನಲ್ಲಿ ಕಂಡು ಬಂದಂತಹ ಒಂದು 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸರಿನಾ. ಸೊ ಮುಂದಿನ ಚಾಪ್ಟರ್ನ ಅಥವಾ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಸರಿನಾ. ಹಾಗಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ, ಥ್ಯಾಂಕ್ ಯು.